ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ರಾಷ್ಟ್ರದ ಮಹಾನುಭಾವರೆಲ್ಲ ಮೌಲಿಕವಾಗಿರುವಂತಹ ಜೀವನದ ಸಂದೇಶಗಳನ್ನು ಕಾಲ ಕಾಲಕ್ಕೆ ಕೊಡ್ತಾನೆ ಬಂದಿದ್ದಾರೆ, ಹೇಳ್ತಾನೆ ಬಂದಿದ್ದಾರೆ. ಎಂದು ಈ ಭೂಮಿಯ ಮೇಲೆ ಮನುಷ್ಯನ ವಿಕಾಸ ಆಯಿತು, ಮನುಷ್ಯ ನಾಗರಿಕ ಪ್ರಜ್ಞೆಯಿಂದ ಕೌಟುಂಬಿಕ ಸಾಮಾಜಿಕವಾಗಿರುವಂಥ ಜೀವನವನ್ನು ಅರಿಯಲಿಕ್ಕೆ ಆರಂಭ ಮಾಡಿದನು. ಅಂದಿನಿಂದ ಇಂದಿನವರೆಗೆ ಎಷ್ಟೆಲ್ಲ ಮಹಾನುಭಾವರು ನಮಗಾಗಿ, ನಮ್ಮ ಜೀವನದ ಒಳಿತಿಗಾಗಿ, ನಮ್ಮ ಜೀವನದ ಉದ್ಧಾರಕ್ಕಾಗಿ, ನಮ್ಮ ಜೀವನದ ಕಲ್ಯಾಣಕ್ಕಾಗಿ, ನಾವು ಈ ಭೂಮಿ ಮೇಲೆ ಚಲೋ ಬದುಕಬೇಕು, ಬಾಳಬೇಕು, ಒಳ್ಳೆಯವರಾಗಬೇಕು, ಮನುಷ್ಯ ಮನುಷ್ಯನಾಗಿ ಜೀವನ ಕಳೆಯಬೇಕು ಅನ್ನುವ ಉದ್ದೇಶದಿಂದ ಅವರು ಬಹಳ ದೊಡ್ಡ ಉಪಕಾರವನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಅದು ವೇದ ಕಾಲ ಇರ್ಬೋದು, ಉಪನಿಷತ್ ಕಾಲ ಇರ್ಬೋದು, ಅದು ಪುರಾಣಗಳ ಕಾಲ ಇರ್ಬೋದು, ಅದು ವಚನಕಾರರ ಕಾಲ ಇರ್ಬೋದು, ಅದು ದಾಸವರೇಣ್ಯರ ಕಾಲ ಇರ್ಬೋದು, ಅದು ಅನುಭಾವಿಗಳ ಕಾಲ ಇರ್ಬೋದು, ಅದು ತತ್ವ ಪದಕಾರರ ಕಾಲ ಇರಬಹುದು. ಹೀಗೆ ಕಾಲಘಟ್ಟಗಳನ್ನು ಇತಿಹಾಸದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಎಲ್ಲರ ಒಟ್ಟು ಅಭಿಪ್ರಾಯ ಏನು ಅಂದರೆ, ಮನುಷ್ಯನಾಗಿ ಬದುಕಬೇಕು, ಮನುಷ್ಯನಲ್ಲಿ ಉತ್ತಮ ಗುಣಗಳಿರಬೇಕು, ಆದರ್ಶ ಮನೋಭಾವನೆ ಇರಬೇಕು, ಮನುಷ್ಯ ಒಂದಿಷ್ಟು ಒಳ್ಳೆಯದನ್ನು ಮಾಡುವ ರೀತಿಯಲ್ಲಿ ಈ ಭೂಮಿ ಮೇಲೆ ಬದುಕಬೇಕನ್ನೋದೇ ಎಲ್ಲರ ಉದ್ದೇಶ. ಯಾವುದೇ ಧರ್ಮ ಇರಲಿ, ಯಾವುದೇ ಗ್ರಂಥ ಇರಲಿ, ಯಾವುದೇ ಭಾಷೆ ಇರಲಿ, ಎಲ್ಲರ ಒಟ್ಟು ಉದ್ದೇಶ ಏನಾದರಾಗೂ ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಸಾಧು ಸನ್ಯಾಸಿ ಏನೇ ಆಗು, ಏನಾದರಾಗು ಮೊದಲು ಮಾನವನಾಗು. ಉದ್ಯೋಗಿಯಾಗು, ವ್ಯಾಪಾರಿಯಾಗು, ವಣಿಕನಾಗು, ಶ್ರಮಿಕನಾಗು, ಕೃಷಿಕನಾಗು, ಏನಾದರಾಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಕಲೆಗಾರನಾಗು, ವಿಜ್ಞಾನಿಯಾಗು, ಸುಜ್ಞಾನಿಯಾಗು, ನಿನ್ನೊಲವಿನಂತಾಗು, ಏನಾದರಾಗು ಮೊದಲು ಮಾನವನಾಗು. ಮಾನವನಾಗಿ ಬದುಕುವಂತ ಜೀವನದ ಸಂದೇಶಗಳನ್ನೇ ಈ ರಾಷ್ಟ್ರದ ಎಲ್ಲ ಮಹಾನುಭಾವರು, ಬಹುಶಃ ಅವರೆಲ್ಲರ ಹೆಸರುಗಳನ್ನು ಹೇಳ್ತಾ ಅವರ ಕುರಿತಾಗಿ ಚಿಂತನವನ್ನು ಮಾಡ್ತಾ ಹೋದರೆ ನಮ್ಮ 100 ಜನ್ಮದ ಆಯುಷ್ಯವೂ ಕೂಡ ಸಾಗುವುದಿಲ್ಲ. ಅಷ್ಟು ಮಹಾನುಭಾವರು ಈ ರಾಷ್ಟ್ರದೊಳಗಾಗಿರ್ಬೋದು. ಇಂತಹ ಅಪರೂಪದ ಮಹಾನುಭಾವರಲ್ಲಿ ಈ ದಿನಮಾನದ ಆಧುನಿಕ ಜಗತ್ತಿನ ಈ ನವನಾಗರಿಕ ಅವಸರದ ಜಗತ್ತಿನೊಳಗ ಗೌರವಾನ್ವಿತ ನ್ಯಾಯಾಧೀಶರಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲರು ಈ ಕಿರುಹೊತ್ತಿಗೆಯಲ್ಲಿ ಹಿರಿದಾದ ಚಿಂತನವನ್ನು, ಬದುಕನ್ನು ಕಟ್ಟಿಕೊಳ್ಳುವಂಥ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು, ನಾಗರಿಕ ಮೌಲ್ಯಗಳನ್ನು, ಅದರ ಜೊತೆಗೆ ನಮ್ಮ ರಾಷ್ಟ್ರ ಉನ್ನತವಾಗಿ ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ಮ ಯುವಜನಾಂಗ ವಿಕಾಸ ಆಗಬೇಕು, ನಮ್ಮ ವಿದ್ಯಾರ್ಥಿಗಳು ತಮ್ಮ ತಾವೇ ಶಿಲ್ಪಿಗಳಾಗಬೇಕು, ಅವರು ಆದರ್ಶದಿಂದ ಕೂಡಿದರೆ ಅವರ ಜೊತೆಗೆ
ಅವರ ಮನೆತನ, ಅವರ ಕುಟುಂಬ, ಸಮಾಜ, ರಾಷ್ಟ್ರ ಎಲ್ಲವೂ ಕೂಡ ಪ್ರಗತಿಯ ಪಥದತ್ತ ಸಾಗ್ತದೆ ಅನ್ನುವಂಥ ಬಹುದೊಡ್ಡ ಕನಸನ್ನು ಕಟ್ಟಿಕೊಂಡು ಈ ಕಿಮ್ಮತ್ತಿನ ಕೃತಿಯನ್ನ ತಮ್ಮ ನುಡಿ ವಿಚಾರಗಳ ಮೂಲಕ ನಮಗೆಲ್ಲ ಅವರು ಕೊಟ್ಟಿದ್ದಾರೆ. ಅವುಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕಳೆದ 10 ದಿನಗಳಿಂದ ಬೇರೆ 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 ವಿಷಯಗಳನ್ನು ಕುರಿತಾಗಿ ಚಿಂತನವನ್ನು ಮಾಡ್ತಾ ಹೊರಟಿದ್ದೇವೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಬಹುದೊಡ್ಡ ಹೆಸರಾಂತ ಪ್ರಾಧ್ಯಾಪಕರಾಗಿರುವಂಥ ವಿಲಿಯಂ ಓಲ್ಸರ್ ಬಹಳ ದೊಡ್ಡ ಮಹಾನುಭಾವ. ಇಂಗ್ಲೆಂಡಿನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರು ಒಂದೊಮ್ಮೆ ಹೀಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ ಲೆಕ್ಚರನ್ನು ಕೊಡುವಾಗ, ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಾಗ, ಉಪನ್ಯಾಸವನ್ನು ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ನಾನು ಇಲ್ಲಿ ಬಂದು ನಿಂತಿದ್ದೇನೆ, ನನ್ನ ಮಾತುಗಳನ್ನು ಕೇಳುವ ಸಲುವಾಗಿ ತಾವೆಲ್ಲರೂ ಕೂಡ ಯುವ ಜನಾಂಗ, ವಿದ್ಯಾರ್ಥಿ ಸಮೂಹ ಇಲ್ಲಿ ಸೇರಿದ್ದೀರಿ. ಬಹುಶಃ ನಿಮ್ಮೆಲ್ಲರ ತಲೆಯೊಳಗೆ ಈ ವಿಲಿಯಮ್ಸನ ಬಗ್ಗೆ ಬೇರೆ ಬೇರೆ ಆಲೋಚನೆಗಳು ಇರಬಹುದು. ಆ ಆಲೋಚನೆಯಲ್ಲಿ ಒಂದು ಆಲೋಚನೆ ಏನು ಅಂದ್ರೆ, ಬಹುಶಃ ಇವರು ಹುಟ್ಟುತ್ತಲೇ ಮೇಧಾವಿಗಳಾಗಿ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಹುಟ್ಟಿರಬಹುದು ಅಂತ ನೀವು ಭಾವಿಸಿರಬಹುದು. ಆದರೆ ನಾನೊಂದು ಸತ್ಯವನ್ನು ಹೇಳ್ತೇನೆ, ನಾನು ನಿಮ್ಮ ಹಾಗೆಯೇ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯನಾಗಿ ಬದುಕನ್ನು ಕಳೆದು ಸಾಧನೆಯ ಮೂಲಕ ವಿದ್ಯೆಯನ್ನು ಸಂಪಾದನೆ ಮಾಡಿ ಇವತ್ತು ಬಹಳ ದೊಡ್ಡ ಪ್ರಾಧ್ಯಾಪಕ ಅನಿಸಿಕೊಂಡಿದ್ದೇನೆ ವಿನಃ ಹುಟ್ಟುತ್ತ ನಾನು ಯಾವುದನ್ನೂ ಕಲಿತು ಬಂದವನಲ್ಲ. ಸಾಧನೆಯ ಮೂಲಕ ನನ್ನ ಮೇರುಗಿರಿಯನ್ನು ನಾನು ಹುಟ್ಟಿದ್ದೇನೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಸಾಧನೆಯ ಗುರಿಯನ್ನು ಇಟ್ಟುಕೊಂಡು ನಿಮ್ಮ ಜೀವನವನ್ನು ಮಾಡಬೇಕು ಅಂತ ಅವರು ಅಂದು ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಬಹುಶಃ ಮುಂದಿನ ದಿನಮಾನದಲ್ಲಿ ಅವರ ಕುರಿತಾಗಿ ಓದುವಂತ ಅವಕಾಶಗಳು ಬಂದರೆ ನೀವು ಅವರ ಕುರಿತಾಗಿ ಓದಬೇಕು. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದುವುದಂದ್ರೇ ಒಂದು ದೊಡ್ಡ ಸಾಧನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅಲ್ಲಿ ಅಧ್ಯಯನವನ್ನು ಮಾಡಿದರು ಅನ್ನುವಂಥ ಇತಿಹಾಸವನ್ನು ಒಂದು ಕಡೆ ನಾವೆಲ್ಲ ಓದುವಂಥವು. ಯಾಕೆ ಈ ಪ್ರಸಂಗವನ್ನು ತಮ್ಮ ಮುಂದೆ ನಾನು ಹೇಳಿಕೊಂಡೆ ಅಂದರೆ, ನೀವು ಕೂಡ ನಿಮ್ಮ ಬದುಕಿನಲ್ಲಿ ಗುಣಮೌಲ್ಯಗಳ ಜೊತೆಗೆ ನಿಮ್ಮ ಬದುಕನ್ನು ಕಟ್ಕೋಬೇಕು. ನಿಮಗೊಂದು ಗುರಿ ಇರಬೇಕು. ಅಧ್ಯಯನ ಮಾಡುವಂತ ಬಹುದೊಡ್ಡ ಸಾಧನೆಯಂತ ನಿಮ್ಮ ದೃಷ್ಟಿ ಹರಿಸಬೇಕು. ನಿಮಗೆ ದೊಡ್ಡ ಸಂಪಾದನೆ, ನಿಮಗೆ ನೀವೇ ಆಸ್ತಿ ಆಗೋದಂದ್ರೆ ನೀವು ಯಾವ ಉದ್ದೇಶಕ್ಕಾಗಿ ಇವತ್ತು ಅಭ್ಯಾಸವನ್ನ ಮಾಡುವ ಸಲುವಾಗಿ ಈ ವಿದ್ಯಾಲಯಗಳಿಗೆ ಬಂದಿದ್ದೀರೋ ಅದರ ಪೂರ್ಣ ಪ್ರಜ್ಞೆ ನಿಮ್ಮೊಳಗೆ ಜಾಗೃತ ಆಯಿತು ಅಂದ್ರೆ ನೀವು ಕೂಡ ಒಬ್ಬೊಬ್ಬ ಒಳ್ಳೆಯ ಸಾಧಕರಾಗ್ತೀರಿ, ಸಿದ್ಧಿಪುರುಷರಾಗ್ತೀರಿ ಜೀವನದಲ್ಲಿ. ಹಾಗಾಗಬೇಕು ಅನ್ನೋದೇ ಪೂಜ್ಯರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲರ ಆಶಯ. ಅದನ್ನ ಈ ಕೃತಿಯೊಳಗೆ ಅವರು ಕಟ್ಟಿ ಕೊಟ್ಟರು. ನಿನ್ನೆ ದಿನ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಮೃದು ನುಡಿ, ವಿಶಾಲ ಹೃದಯ. ಅದರ ಮುಂದಿನ ಮಾತನ್ನು ಅವರು ಹೇಳಿದರು, ದಯೆ. ಇದೊಂದು ಬಹಳ ಅಪರೂಪದ ಪದ. ದಯೆ
ದಯೆ ಅನ್ನೋದು 2 ಅಕ್ಷರದ ಪದವಾಗಿರಬಹುದು, ಆದರೆ ಆ ದಯೆ ಅನ್ನುವಂಥ 2 ಅಕ್ಷರದ ಹಿಂದೆ ಇರುವಂಥ ಅರ್ಥ ಬಹಳ ದೊಡ್ಡದು, ಬಹಳ ದೊಡ್ಡದು. ದಯೆಯ ಮೂಲಕ ಜೀವನ ಅದು ಗಟ್ಟಿಗೊಳ್ಳಬೇಕು. ದಯೆ ಅನ್ನೋದು ಅದು ಹೊರಗಡೆಯಿಂದ ತುಂಬುವಂಥ ವಸ್ತು ಅಲ್ಲ. ದಯೆ ಮನುಷ್ಯನ ಸಹಜವಾದ ಸ್ವಭಾವದಲ್ಲಿ ಬೆರೆತು ನಿತ್ಯವೂ ಕೂಡ ಆ ದಯೆಯ ಮೂಲಕ ಮನುಷ್ಯ ಬದುಕನ್ನು ಕಳೆಯಬೇಕು. ದಯೆ ಅನ್ನೋದು ಯಾರ್ಯಾರ ಬದುಕಿನಲ್ಲಿ ಹೇಗೆ ಅದು ಕೆಲಸವನ್ನು ಮಾಡಿದೆ ಅನ್ನಲಿಕ್ಕೆ ನೀವೆಲ್ಲ ಅಚ್ಚರಿ ಪಡುವಂತ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೇನೆ. ಭಾರತಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಬ್ರಿಟಿಷರು ನಮ್ಮನ್ನ ಆಳುವಂತ ದಿನಮಾನ. ಆವಾಗ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವ ಸಲುವಾಗಿ ಒಂದು ರೈಲು ಮಾರ್ಗ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವ ಸಲುವಾಗಿನೇ ಒಂದು ರೈಲು ಮಾರ್ಗ. ಒಂದೇ ವೇಳೆ ಬರುವಂತ ಆ ರೈಲು ಇನ್ನೇನು ರಾತ್ರಿ 10 ಗಂಟೆಗೆ ಆ ಮಾರ್ಗವಾಗಿ ರೈಲು ಬರುವ ಸಂದರ್ಭ. ಆ ರೈಲು ಮಾರ್ಗದಲ್ಲಿ ಒಂದು ದೊಡ್ಡ ಬ್ರಿಡ್ಜ್, ಬಹಳ ಎತ್ತರವಾಗಿರುವಂತಹ ಬ್ರಿಡ್ಜ್, ಅದರ ಮೇಲೆ ಸಾಗುವಂತ ರೈಲು. ಆ ಬ್ರಿಡ್ಜಿನ ಕೆಳಭಾಗದ ಹೊಲದಲ್ಲಿ ಒಬ್ಬ ಮಹಿಳೆ ತನ್ನ 8 ವರ್ಷದ ಬಾಲಕಿಯನ್ನ ಜೊತೆಗೂಡಿಕೊಂಡು ಆ ಹೊಲದ ಕೆಲಸವನ್ನ ಮಾಡ್ತಾ ಗಂಡತಿಗೆ ಹೋಗಿದ್ದ. ತಾನು ಬದುಕನ್ನು ಮಾಡ್ತಾ ಇದ್ದ. ಬಹಳ ವಿಚಿತ್ರ ಅಂದ್ರೆ ಅಡವಿ, ಹೊಲ, ಅಕ್ಕಪಕ್ಕ ಮನೆಗಳಿಲ್ಲ. ಒಂದು ಗುರುಕುಲ ಮನೆಯಲ್ಲಿ ಜೀವನ ಮಾಡುವಂತ ತಾಯಿ ಮಗಳು. ಧಾರಾಕಾರವಾಗಿ ಮಳೆ. ಹೇಗೆ ಕಳೆದ 1 ವಾರದಿಂದ ನಾವು ಮಳೆಯನ್ನ ಕಾಣ್ತಾ ಇದ್ದೀವಲ್ಲ, ಅತಿವೃಷ್ಟಿಯೂ ಕೂಡ ಮನುಷ್ಯನಿಗೆ ಒಮ್ಮೊಮ್ಮೆ ಬಹಳ ತೊಂದರೆಯನ್ನು ಮಾಡ್ತದೆ. ಏನು ಮಾಡಲಿಕ್ಕಾಗಲ್ಲ, ಪ್ರಕೃತಿಯ ವಿಕೋಪ. ನೋಡಿ, ಧಾರಾಕಾರವಾಗಿ ಸುರಿಯುವಂತ ಮಳೆ ಕಾಗತ್ತಲು, ಆ ಮಳೆಯಿಂದ ಸೋರುವಂತ ಮನೆ, ಒಂದು ಮೂಲೆಯಲ್ಲಿ ಕೋಣೆಯಲ್ಲಿ ಆ ಮಳೆಯ ನೀರಿನಿಂದ ಒದ್ದೆಯಾಗದೇನೆ, ತೊಯಿಸಿಕೊಳ್ಳಾಗದೇನೆ ತಾಯಿ ಮಗಳು ಹೇಗೆ ಗೂಡಿನಲ್ಲಿ ಗುಬ್ಬಿಗಳು ಕೂತಿರ್ತವೆ ಹಾಗೆ ಒಂದು ಕಡೆ ಕೂತಿರುವ ಸಂದರ್ಭ. 5-10 ನಿಮಿಷಕ್ಕೊಮ್ಮೆ ಗುಡುಗು, ಸಿಡಿಲು, ಮಿಂಚು ಭಯಂಕರವಾಗಿ ಆ ಸಿಡಿಲಿನ ಬೆಳಕು ಬಿದ್ದಾಗ ಜಗ್ಗನೆ ಬೆಳಕಾಗುವಂತಹದ್ದು, ಒಂದು ಕ್ಷಣದಲ್ಲಿ ಮತ್ತೆ ಕತ್ತಲೆಯಾಗುವಂತ ಇಂಥ ವಿಚಿತ್ರ ಸಂದರ್ಭದ ಸನ್ನಿವೇಶದೊಳಗ ಆ ಗುಡುಗು ಸಿಡಿಲಿನ ಅಬ್ಬರದ ಸಪ್ಪಳದಲ್ಲಿ ಮತ್ತೊಂದು ಭಯಂಕರವಾಗಿರುವಂತ ಸದ್ದು ಕೇಳಿಸ್ತದೆ. 8 ವರ್ಷದ ಪುಟ್ಟ ಬಾಲಕಿ ಆ ಸದ್ದನ್ನು ಕೇಳಿಸಿಕೊಂಡು ಅವನಿಗೆ ಹೇಳ್ತಾಳೆ, ಅವ್ವ ಇದು ಬೇರೆ ಸದ್ದು, ಏನೋ ಬಿದ್ದಿರಬೇಕು, ನಾನು ನೋಡಿ ಬರ್ತೀನಿ ಅಂತಾಳೆ. ಹೆತ್ತ ತಾಯಿ
ಗಂಡನನ್ನ ಕಳೆದುಕೊಂಡವಳು, 8 ವರ್ಷದ ಪುಟ್ಟ ಬಾಲಕಿ. ಬೇಡವಾ? ಭಯಂಕರವಾದ ಗುಡುಗು ಸಿಡಿಲು, ಅದರೊಟ್ಟಿಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ. ಇಂಥದ್ರಲ್ಲಿ ಹೊರಗೆ ಹೋಗೋದು ಬೇಡ ಅಂತ ಪರಿಪರಿಯಿಂದ ಹೇಳಿದ್ರು ಕೂಡ, ಇಲ್ಲ ತಾಯಿ ಏನಾಗಿದೆ ನೋಡ್ತೇನೆ ಅಂತ ಹಠ ಮಾಡಿ ಆ ಹೆಣ್ಣು ಮಗು ಹೊರಗಡೆ ಬರ್ತಾಳೆ. ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಆ ರೈಲ್ವೆ ಹಳೆಯಿಂದ ಕೂಡಿರುವಂತಹ ಬ್ರಿಡ್ಜು ಆ ಕ್ಷಣದೊಳಗ ಅರ್ಧ ಬಿದ್ದಿರ್ತದೆ. ಹಳಿಗಳು ಹೀಗೆ ನೆಲಕ್ಕೆ ಉರುಳಿರುತ್ತವೆ. ಇದನ್ನ ಆ ಸಿಡಿಲಿನ ಬೆಳಕಿನ ಸಹಾಯದಿಂದ ನೋಡಿರುವಂತಹ ಬಾಲಕಿ ಒಳಗಡೆ ಬಂದು ಅವನಿಗೆ ಹೇಳ್ತಾಳೆ, ಅವ್ವ ಇನ್ನೊಂದು 15-20 ನಿಮಿಷದಲ್ಲಿ ರೈಲು ಬರ್ತದೆ ಈ ಮಾರ್ಗವಾಗಿ. ನಿತ್ಯವೂ ಕೂಡ ಇದೇ ಸಮಯಕ್ಕೆ ಹೋಗುವಂತ ರೈಲು. ಬಹುಶಃ ರೈಲು ವೇಗವಾಗಿ ಬರುವಾಗ ಚಾಲಕನಿಗೆ ಇದು ಗೊತ್ತಾಗದೆ ಹೋದರೆ ಬಹುದೊಡ್ಡ ದುರಂತ ಆಗ್ತದೆ. ರೈಲಿನೊಳಗಿರುವಂತಹ 10,000 ಜನ ಸತ್ತು ಹೋಗ್ತಾರೆ ತಾಯಿ. 8 ವರ್ಷದ ಬಾಲಕಿಯ ಮನಸ್ಸಿನಲ್ಲಿ ಬಂದಂತ ಅದ್ಭುತವಾದ ದಯಾಗುಣ. ಅವ್ವ ಅಂದ್ರು, ಅಲ್ಲವಾ ನಮ್ಮಿಂದ ಏನು ಸಾಧ್ಯ? ನೀನು 8 ವಯಸ್ಸಿನ ಬಾಲಕಿ, ನಾನು ಒಬ್ಬ ವಿಧವಾ ಹೆಣ್ಣು ಮಗಳು. ನಾವು ಬರುವ ಆ ರೈಲು ಗಾಡಿಯನ್ನು ನಿಲ್ಲಿಸ್ಲಿಕ್ಕಾಗ್ತದೆ? ಏನಾಗ್ತದೆ ಆಗ್ತದೆ ಬಿಡು ಅಂದು ತಾಯಿ. ಆವಾಗ ಪುಟ್ಟ ಬಾಲಕಿ ಹೇಳ್ತಾಳೆ, ಅವ್ವ ಹಾಗಲ್ಲಿಕ್ಕೆ ಬರುವುದಿಲ್ಲ. ರೈಲಿನಲ್ಲಿ ಪ್ರಯಾಣ ಮಾಡುವಂತವರು ನಮ್ಮ ರಕ್ತ ಸಂಬಂಧಿಗಳು ಆಗದೇ ಇರಬಹುದು, ಆದರೆ ಅವರೆಲ್ಲರೂ ನಮ್ಮ ಹಾಗೆ ಮನುಷ್ಯರು, ನಮ್ಮ ಹಾಗೆ ಜೀವವುಳ್ಳವರು. ನೀನು ಒಬ್ಬ ತಾಯಿಯಾಗಿ ನನ್ನನ್ನು ಹೇಗೆ ಪ್ರೀತಿ ಮಾಡ್ತೀಯೋ ಹಾಗೆ ಎಷ್ಟೋ ಜನ ತಾಯಂದಿರು ಆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರಬಹುದು. ಎಷ್ಟೋ ಜನ ತಂದೆಯರು ಆ ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ಬೋದು. ತಂದೆ ತಾಯಿಗಳನ್ನು ಬಿಟ್ಟು ಹೊರಟಿರುವಂತ ಎಷ್ಟೋ ಜನ ಮಕ್ಕಳು ಆ ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ಬೋದು. ಇಂತಹ ಸಂದರ್ಭದೊಳಗ ರೈಲು ಏನಾದರೂ ಅಪಘಾತಕ್ಕೆ ಒಳಗಾಯಿತು ಅಂದ್ರೆ 10,000 ಜನಗಳ ಹೆಣಗಳನ್ನು ನೋಡುವಂತ ಸಂದರ್ಭ ನಮಗೂ ಬರ್ತದೆ ತಾಯಿ. ಇದು ಆಗಬಾರದು ಅಂತಾಳೆ 8 ವರ್ಷದ ಆ ಬಾಲಕಿ. ಎಂಥ ದಯಾಗುಣ ಅದು! ಆ ಪುಟ್ಟ ಮನಸ್ಸಿನಲ್ಲಿ ಎಂಥ ಆದರ್ಶದ ಗುಣ. ಅವ್ವ ಅಂದು ಏನು ಮಾಡ್ಲಿಕ್ಕಾಗ್ತದೆ? ಅವ್ವ ಒಂದು ಕೆಲಸ ಮಾಡ್ತೀನಿ ಅಂತೂ. ಏನ್ ಮಾಡ್ತೀಯವ್ವ? ಅವ್ವ ತೊಯ್ಯದೇ ಇರುವಂತ ಬಟ್ಟೆಗಳಿದ್ರೆ ಒಂದು ಕೋಲಿಗೆ ಆ ಬಟ್ಟೆಯನ್ನು ಸುತ್ತಿಕೊಡು. ಅಡುಗೆ ಮಾಡಿದ ಒಲೆಯೊಳಗೊಂದಿಷ್ಟು ಬೆಂಕಿ ಇದೆ, ಈ ಬಟ್ಟೆ ಸುತ್ತಿದ ಆ ಕೋಲನ್ನ ನಾನು ಉರಿಯುವ ಪಂಚಾಗಿ ಮಾಡಿಕೊಂಡು ಆ ರೈಲು ಬರುವ ಮಾರ್ಗಕ್ಕೆ ಎದುರಾಗಿ ನಿಂತ್ಕೊಳ್ತೇನೆ. ಬಹುಶಃ ನನ್ನ ಪಂಜಿನ ಬೆಳಕನ್ನ ನೋಡಿ ಚಾಲಕ ರೈಲನ್ನು ನಿಲ್ಲಿಸಬಹುದು. ಈ ಮಾತನ್ನು ಕೇಳಿದ ತಕ್ಷಣವೇ ಆ ತಾಯಿಗೆ ಇಷ್ಟು ಆನಂದ ಆಗ್ತದೆ. ಇಷ್ಟು ಪುಟ್ಟದಾದ ನನ್ನ ಮಗಳಿಗೆ ಇನ್ನೊಬ್ಬರನ್ನು ಉಳಿಸಬೇಕು ಅನ್ನುವಂತ ಅಪರೂಪದ ಗುಣ ಇದೆಯಲ್ಲ ಅಂತ ತಿಳ್ಕೊಂಡು ಅಪ್ಪಿ ಮುದ್ದಾಡ್ತಾಳೆ ಹಡೆದ ತಾಯಿ. ತನ್ನ ಅಕ್ಕರೆಯ ಪ್ರೀತಿಯನ್ನು ತೋರಿಸ್ತಾಳೆ. 10 ಹಡಿಯುವುದಕ್ಕಿಂತ ಒಂದು ಮುತ್ತನ್ನು ಹಡಿಬೇಕು ಅನ್ನುವಂತ ಮಾತು ನನ್ನ ಬದುಕಿನೊಳಗೆ ಸತ್ಯ ಆಯ್ತಲ್ಲ ಅಂತ ಖುಷಿ ಪಡ್ತಾಳೆ ಹಡೆದವ್ವ. ಒಂದು ವಿದ್ಯಾರ್ಥಿಗಳೇ, ಅವ್ವ ಆ ಪುಟ್ಟ ಬಾಲಕಿ ಹೇಳಿದಂತೆ, ಮಗಳು ಹೇಳಿದಂತೆ ಬಟ್ಟೆಗಳನ್ನು ಸುತ್ತಿ
ಅದಕ್ಕೆ ಉರಿಯನ್ನು ಹಚ್ಚಿ ಅದನ್ನು ಉರಿಯು ಪಂಚನ್ನಾಗಿ ಮಾಡಿಕೊಟ್ಟು ಮಗಳು ಮುಂದೆ ಮುಂದೆ, ತಾಯಿ ಹಿಂದೆ ಹಿಂದೆ. ಹನಿ ಹನಿ ಮಳೆ ಸುರಿತಾ ಇದ್ರೂ ಕೂಡ ತಾಯಿ ತನ್ನ ಸೆರಗಿನಿಂದ ಉರಿಯನ್ನ ಮರೆಮಾಚ್ತಾ ಅದು ಆಗಬಾರದು, ಜೀವಗಳನ್ನು ಉಳಿಸಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡಿದ್ದು ರಾತ್ರಿ ಮಧ್ಯರಾತ್ರಿಯ ಸಮಯದಲ್ಲಿ. ಮೇಲೆ ಏರಿ ಹಳೆಯ ಮೇಲೆ ಬಂದು ಅದಕ್ಕೆ ಎದುರಾಗಿ ಹೊರಡುವ ಪ್ರಸಂಗದೊಳಗ ಏನಾಗ್ತದೆ ಅಂದರೆ, ಅದನ್ನೇನು ಪಂಜಾಬಿ ಬಳಸ್ಕೊಂಡಿದ್ದು ಅದು ಸುಟ್ಟು 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 ಇನ್ನೇನು ರೈಲು ಬರಬೇಕು ಅದು ಆರುವ ಪರಿಸ್ಥಿತಿ. ಆವಾಗ ಆ ಹೆಣ್ಣು ಮಗು ಬಾಲಕಿ ಅಂತದೆ, ಅವ್ವ ಈಗೇನು ಮಾಡೋದು, ಪ್ರಯತ್ನವೇನೋ ಪಟ್ವಿ, ಇದು ಆರಿ ಹೋಯಿತು ಅಂದರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ ಅಂದಾಗ ಆ ತಾಯಿ ಹೇಳ್ತಾಳೆ, ನನ್ನ ಮಗಳು ಇನ್ನೊಬ್ಬರ ಜೀವ ಉಳಿಸುವ ಸಲುವಾಗಿ ಇಷ್ಟು ಪ್ರಯತ್ನವನ್ನು ಮಾಡ್ತಾಳಂದ್ರೆ ನಾನು ಇದಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ತಾನು ಉಟ್ಟ ಸೀರೆಯನ್ನು ಬಿಚ್ಚಿ ಮಗಳತ್ತ ಎಸೆತಾಳೆ ಹಡೆದ ತಾಯಿ. ಇದನ್ನು ಸುತ್ತು ತಾಯಿ, ನಾನು ಮರೆಯಾಗಿ ನಿಂತುಕೊಳ್ತೇನೆ, ನನ್ನ ಮಾನ ಕಾಪಾಡಿಕೊಳ್ತೇನೆ, ಆದರೆ ಆ ಮನುಷ್ಯರು ಬದುಕಿ ಉಳಿಯುವುದು ಬಹಳ ಮುಖ್ಯದಂತ ಪುಟ್ಟ ಸೀರೆಯನ್ನು ತ್ಯಾಗ ಮಾಡಿದ್ದು ಹಡೆದೊಬ್ಬ. ಆ ಹೆಣ್ಣು ಮಗು ಅದನ್ನು ಸುತ್ತಿ ಮತ್ತೆ ಉರಿ ಉರಿಯಾಗಿ ಉರಿಯುವ ಪಂಜನ್ನ ಮಾಡಿ ನಿಂತಾಗ ರೈಲು ಗಾಡಿ ವೇಗವಾಗಿ ಬರ್ತಿತ್ತು. ಧೈರ್ಯಗುತ್ತದೆ 8 ವರ್ಷದ ಬಾಲಕಿ ಆ ಪಂಜನ್ನ ಹೀಗೆ ಹಿಡಿದು ನಿಂತಾಗ ಆ ಉರಿಯ ಬೆಳಕನ್ನು ನೋಡಿರುವಂಥ ಚಾಲಕ ಬಹುದೂರದಲ್ಲಿ ಬ್ರೇಕನ್ನು ಹಾಕಿ ರೈಲು ಗಾಡಿಯನ್ನು ನಿಲ್ಲಿಸ್ತಾನೆ. ಅಲ್ಲಿರುವಂಥ TC ಚಾಲಕ ಅವರೆಲ್ಲರೂ ಇಳಿದು ಕೆಳಗೆ ಬರ್ತಾರೆ. ಪುಟ್ಟ ಬಾಲಕಿ ಪಂಜರ ಹಿಡ್ಕೊಂಡು ನಿಂತಿದ್ದಾಳೆ. ಹೀಗೇಕೆ ಮಾಡಿದಿ ಅಂತ ಕೇಳಿದರೆ ಅವರನ್ನು ಕೈ ಹಿಡಿದು ಕರ್ಕೊಂಡು ಮುಂದೆ ಬರ್ತಾಳೆ. ಬೆಳಚು ಬಿದ್ದಿತ್ತು, ಅಳಿಗಳು ಅಸ್ತವ್ಯಸ್ತ ಆಗಿದ್ದು. ನಾನು ಮಾಡಿದ್ದು ನಿಮ್ಮನ್ನು ಉಳಿಸುವ ಪ್ರಯತ್ನ, ನಿಮ್ಮನ್ನು ಉಳಿಸುವ. ಆ ಸಂದರ್ಭದಲ್ಲಿ ಅಲ್ಲಿರುವ ಅಧಿಕಾರಿ, ಆ TC, ಆ ಚಾಲಕರು ಆ ಮಗುವನ್ನ ಎತ್ತಿ ಮುದ್ದಾಡ್ತಾರೆ. ಇಂಥ ಕತ್ತಲೆಯಲ್ಲಿ ನೀನೊಬ್ಬಳೇ ಹೇಗೆ? ಆವಾಗ ಅವಳು ಹೇಳ್ತಾಳೆ, ಇಲ್ಲೇ ನಮ್ಮ ಮನೆ, ನಮ್ಮದೊಂದಿಷ್ಟು ಹೊಲ, ನಾವೊಂದಿಷ್ಟು ಬದುಕನ್ನು ಮಾಡುವುದು. ನನಗೆ ತಂದೆ ಇಲ್ಲ, ನನ್ನ ತಾಯಿ. ನಿನ್ನ ತಾಯಿ ಎಲ್ಲಿದ್ದಾಳೆ ಅಂತ ಕೇಳಿದರೆ ಆ ಮಗು ಹೇಳ್ತು, ನಿಮ್ಮನ್ನು ಉಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ, ಈ ಊರಿಗಾಗಿ ನನ್ನ ತಾಯಿ ತನ್ನ ಮೈ ಮೇಲೆ ಮಾನಕ್ಕಾಗಿರುವಂಥ ಸೀರೆಯನ್ನು ಬಿಚ್ಚಿಕೊಟ್ಟಳು. ಅದನ್ನು ಸುತ್ತಿ ನಾನು ಪಂಚ್ ಮಾಡಿದ್ದೇನೆ. ಹುಟ್ಟಿರುವ ಬಟ್ಟೆಯ ಮೇಲೆ ಮಾನಕ್ಕಾಗಿ ಮರೆಯಲ್ಲಿ ನಿಂತಿದ್ದಾಳೆ ನನ್ನವ್ವ ಅಂದಾಗ, ಪ್ರಯಾಣ ಮಾಡುವಂಥ ತಾಯಂದಿರು ತಮ್ಮ ಬ್ಯಾಗುಗಳಲ್ಲಿರುವಂಥ ಬೆಲೆ ಬಾಳುವ ಸೀರೆಗಳನ್ನು ತಂದು ತಂದು ತಂದು, ಯವ್ವಾ ಎಷ್ಟು ದೊಡ್ಡ ಕೆಲಸ ನೀನು ಮಾಡಿದಿ, ನಮ್ಮ ಜೀವಕ್ಕೆ ಬೆಲೆ ಕಟ್ಟಲಿಕ್ಕಾಗ್ತದೇನೋ, ಇದನ್ನು ತಗೋವಂತ ಸಾವಿರಾರು ಸೀರೆಗಳನ್ನು ಮುಂದೆ ಎಸ್ತದಂತೆ. ಆವಾಗ ಆ ತಾಯಿ ಅಂತಾಳೆ, 1000 ಸೀರೆಗಳನ್ನು ತಗೊಂಡು ನಾನೇನು ಮಾಡಲಿ? ಏನಾದರೂ ಗೌರವ ಮಾಡುವುದಾದರೆ ನನ್ನ ಮಗಳು ಮಾಡಿದ ಈ ದಯಾಧರ್ಮದ ಸೇವೆಗೆ ನಿಮ್ಮದೊಂದು ಅಕ್ಕರೆಯ ಪ್ರೀತಿ ಇರಲಿ ಅಂತ ಹಡೆದ ತಾಯಿ ಹೇಳಿದ್ರು. ಅಂದಿನ ಬ್ರಿಟಿಷ್ ಸರ್ಕಾರ ಅವರೀವರ ದಯಾಗುಣದ ತ್ಯಾಗಕ್ಕೆ ಮಾನ ಸನ್ಮಾನವನ್ನು ಮಾಡಿರುವಂಥ ಬಹುದೊಡ್ಡ ಇತಿಹಾಸದ ಸಾಕ್ಷಿ ನಮ್ಮ ದೇಶದಲ್ಲಿ ಸಿಗುವಂಥದ್ದು. ಭಾರತೀಯರ ದಯಾಗುಣ ಅನ್ನೋದು ಎಷ್ಟು ದೊಡ್ಡದು ಅನ್ನಲಿಕ್ಕೆ ಇದೊಂದು ಅಪರೂಪದ ಉದಾಹರಣೆ ಮಕ್ಕಳೇ. ಬಹುಶಃ ಈ ಸಂದರ್ಭ ನಾನು ಓದಿದಾಗ, ಇದನ್ನು ಬಹಳ ವರ್ಷಗಳ ಹಿಂದೆ ನಾನು ನನ್ನ ಡೈರಿಯಲ್ಲಿ ನೋಟ್ ಮಾಡಿಕೊಂಡಾಗ ನನಗನಿಸಿದ್ದು, ಇಷ್ಟು ದೊಡ್ಡ ದಯಾಧರ್ಮ ಇದು.
ದಯೆಯನ್ನು ಬಿಟ್ಟರೆ ಧರ್ಮವೇ ಇಲ್ಲ. ಧರ್ಮ ಅಂದ್ರೆ ಕೇವಲ ಲಾಂಛನ, ಹಚ್ಚುವ ತಿಲಕ, ಯಾವುದೋ ನಾಮ, ಯಾವುದೋ ಗಂಟೆ ಜಾಗಟೆಗಳಲ್ಲ. ಯಾವುದು ಧರ್ಮ? ಎಲ್ಲಿ ದಯೆ ಇದೆ, ಎಲ್ಲಿ ಕರುಣೆ ಇದೆ, ಎಲ್ಲಿ ವಾತ್ಸಲ್ಯ ಇದೆ, ಎಲ್ಲಿ ಇನ್ನೊಬ್ಬರ ಬಗ್ಗೆ ಹಿತದ ಭಾವನೆ ಇದೆ, ಅದೆಲ್ಲವೂ ಧರ್ಮವೇ. ಇದಕ್ಕಿಂತ ಬಹುದೊಡ್ಡ ಧರ್ಮ ಇನ್ನಾವುದಿದೆ ಹೇಳಿ? ಆ ಮಗು ಯಾವ ಜಾತಿಯವಳು, ಯಾವ ಕುಲದವಳು, ಯಾವ ಧರ್ಮದವಳು, ಯಾವ ಪಂಥದವಳು, ಯಾವ ಮಂಗಳದವಳು, ಯಾವ ಭಾಷೆಯವಳು, ಇದ್ಯಾವುದು ಮುಖ್ಯ ಅಲ್ಲ, ಅದು ಸೆಕೆಂಡರಿ. ಆದರೆ ಆ ಮಗು ತೋರಿದ ದಯಾಗುಣ ಇದೆಯಲ್ಲ, ಸಾವಿರ ಸಾವಿರ ಜೀವಗಳನ್ನು ಉಳಿಸಿರುವಂತ ಆ ಪುಟ್ಟ ಬಾಲಕಿಯ ಸೇವೆ, ಅದು ನಿಜವಾದ ಧರ್ಮ. ಹಾಗಾಗಿ ಪೂಜ್ಯ ಶಿವರಾಯ ಪಾಟೀಲರು ಈ ಮನುಷ್ಯ ಜೀವನ ಸಾರ್ಥಕವಾಗಬೇಕಾದ್ರೆ, ಮನುಷ್ಯ ನಿಜವಾದ ಮಾನವನಾಗಿ ಬದುಕಬೇಕಾದ್ರೆ ಈ ಅಪರೂಪದ ಮೌಲ್ಯಗಳನ್ನು ಅವರು ಹೇಳಿದ್ರು. ಮೊದಲನೇದು, ನಿನ್ನ ನುಡಿ ಚೆನ್ನಾಗಿರುವುದು, ಸತ್ಯವನ್ನ ಮಾತಾಡು, ಒಳ್ಳೆಯದನ್ನ ಮಾತಾಡು, ಹಿತಮಿತವಾಗಿ ಮಾತಾಡು, ನಿನ್ನ ಮಾತಿನ ಮೂಲಕ ಇನ್ನೊಬ್ಬರಿಗೆ ಖುಷಿಯಾಗುವಂತೆ ಮಾತಾಡು. ಬಹಳ ದೊಡ್ಡ ಸೂತ್ರ ಇದು ಜೀವನ. ಇದನ್ನು ಎಂದೂ ನಾವು ಮರಿಬಾರದು. ನಾಲಿಗೆ ಇದೆ ಅಂತ ತಿಳ್ಕೊಂಡು ಏನೇನೋ ಮಾತಾಡುವುದಲ್ಲ, ಹೇಗೇಗೋ ನಾಲಿಗೆಯನ್ನು ಬಳಸುವುದಲ್ಲ. ಅದಕ್ಕಾಗಿಯೂ ಇರಬೇಕು. 12ನೇ ಶತಮಾನದೊಳಗ ಇದೇ ಸಗರ ನಾಡಿನೊಳಗ ಒಬ್ಬ ಅಪರೂಪದ ಶರಣರಾಗಿ ಹೋದರು. ಬಸವಣ್ಣನವರ ಬಳಗದಲ್ಲಿ ಇದ್ದಂತ ಹಿರಿಯ ಶರಣ ಜೇಡರ ದಾಸಿಮಯ್ಯ ಅಂತ ಬರ್ತಾರೆ. ಅವರು ಬಹಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಮೃದು ನುಡಿ ತಪ್ಪಿದರೆ ಅಥವಾ ಮಾತನಾಡುವ ಮಾತು ಅದು ಹೊಲಸೆಯಿಂದ ಕೂಡಿದ್ದರೆ, ಅದು ಅಸತ್ಯದಿಂದ ಕೂಡಿದ್ದರೆ, ಆ ಮಾತು ಇನ್ನೊಬ್ಬನನ್ನ ಹೀಯಾಳಿಸುವ ರೀತಿಯೊಳಗಿದ್ದರೆ, ಆ ಮಾತಿನಿಂದ ಮತ್ತೊಬ್ಬರ ಮನಸ್ಸಿಗೆ ಘಾತವಾಗುವಂತಿದ್ದರೆ, ಆ ಮಾತು ಇನ್ನೊಬ್ಬರ ಮನೆತನವನ್ನು ಕೆಡಿಸುವಂತಿದ್ದರೆ, ಆ ಮಾತು ಇನ್ನೊಬ್ಬರ ಬಾಳನ್ನು ಹೊಲಸು ಮಾಡುವಂತಿದ್ದರೆ, ಆ ಮಾತಿನ ಬಗ್ಗೆ ಅಂದು ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಟ್ಟು ಹೇಳಿದರು ಜೇಡರ ದಾಸಿಮಯ್ಯನವರು. ಹೊಲೆಯರ ಬಾವಿಯಲ್ಲೊಂದು ಎಲುಬು ನೆಟ್ಟಿದ್ದರೆ ಹೊಲೆ ಹೊಲೆ ಎಂಬುದು ಈ ಲೋಕವೆಲ್ಲ. ಒಂದು ಕಾಲ ಹಿಂಗಿತ್ತು. ಇತಿಹಾಸವನ್ನು ತಾವೆಲ್ಲ ಗಮನಿಸಬೇಕು. ತಾವೆಲ್ಲ ವಿದ್ಯಾರ್ಜನೆಯನ್ನು ಮಾಡುವಂಥವರು. ಇವತ್ತೇನು ಜಾತಿ ವರ್ಗ ವರ್ಣಗಳ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಭಾರತ ದೇಶ ನಲುತ್ತಾ ಇದೆ. ಒಂದು ಕಡೆ ಜಾತ್ಯತೀತ ರಾಷ್ಟ್ರ ಅನ್ನುವಂಥ ಮಾತುಗಳನ್ನು ಮಾತಾಡ್ತೇವೆ, ಮತ್ತೊಂದು ಕಡೆ ಜಾತಿಯನ್ನು ಮುಂದಿಟ್ಟುಕೊಂಡೇ ಈ ದೇಶದೊಳಗೆ ಎಲ್ಲ ವ್ಯವಹಾರಗಳು ನಡೀತಾವೆ. ನೋಡಿ, ನಮ್ಮಲ್ಲಿ ಚಾತುರ್ವರ್ಣಗಳ ವ್ಯವಸ್ಥೆ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದಾದ ಮೇಲೆ ಕೊನೆಗೆ ಎಲ್ಲರೂ ಪಂಚಮರು. ಅವರು ಮನುಷ್ಯರೇ ಅಲ್ಲ ಅನ್ನುವಂಥ ಒಂದು ವರ್ಣ ಸಂಕರದ ವ್ಯವಸ್ಥೆ ಈ ನಾಡಿನೊಳಗೆ ಬೆಳೆದು ಬಂದಿರುವಂತಹದ್ದು. ಅಂದು ಊರ ಹೊರಗೆ ಕೇರಿಗಳು ಅವರನ್ನು ಹೊಲೆಯಿರುವಂತೆ ಗುರುತಿಸುವ ಕಾಲಘಟ್ಟ. ನೋಡಿ, ಅವರಿಗಾಗಿ ಪ್ರತ್ಯೇಕ ಬಾವಿ, ಅವರಿಗಾಗಿ ಇರ್ಲಿಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ, ಅದು ಹೊಲೆಯರ ಬಾವಿ ಅಂತ ಗೊತ್ತಾಗುವ ಸಲುವಾಗಿ ಆ ಬಾವಿಯ ಮುಂಭಾಗದಲ್ಲಿ ಒಂದು ದನದ ಉದ್ದನೆಯ ಎಲುಬಿನ ತುಂಡನ್ನ ನೆಡೆದಿದ್ರು. ಅದು ಒಂದು ರೀತಿ ಸಿಂಬಾಲ್ ಇದ್ದಾಗೆ. ಪರಸ್ಥಳದವರು ಆ ಊರಿಗೆ ಬರುವಾಗ ಊರ ಹೊರಗೆ ಇರುವ ಕೇರಿಯ ಆ ಬಾವಿಯ ನೀರನ್ನ ಎಲ್ಲರೂ ಬಳಸಬಾರದು, ಅದು ಕೇವಲ ಹೊಲೆಯರಿಗಾಗಿ ಅನ್ನುವ ಸಲುವಾಗಿ ಆ ಎಲುಬಿನ ತುಂಡನ್ನು ನಡೆದಿದ್ರು. ಅದನ್ನ ನೋಡಿ ಜನಗಳು ಇದು ಹೊಲೆಯರ ಬಾವಿ ಅಂತ ಅದನ್ನು ಯಾರು ಬಳಕೆ ಮಾಡ್ತಿರಲಿಲ್ಲ. ಇದನ್ನ ಅಂದಿನ ಕಾಲದೊಳಗೆ ನೋಡಿರುವಂತ ದಾಸಿಮಯ್ಯನವರು ವಚನದೊಳಗೆ ಬಳಸಿಕೊಂಡ. ಎಷ್ಟು ವಿಚಿತ್ರ ಇತ್ತು ಅಂದ್ರೆ, ಒಬ್ಬ ಶೂದ್ರ, ಒಬ್ಬ ಪಂಚಮ, ಒಬ್ಬ ದಲಿತ ಉತ್ತಮರ ಓಣಿಯೊಳಗೆ ಬರಬೇಕು ಅಂದ್ರೆ ಮಠ ಮಠ ಮಧ್ಯಾಹ್ನದೊಳಗೆ ಬರಬೇಕು.
ಅವನಿಗೆ ಅವಕಾಶ ಇರಲಿಲ್ಲ. ಕಾರಣ ಏನು ಅಂದ್ರೆ ಮಧ್ಯಾಹ್ನ ಅವನು ಬರುವಾಗ ಸೂರ್ಯ ನೆತ್ತಿಯ ಮೇಲೆ ಇರ್ತಾನೆ, ಅವನ ನೆರಳು ಅವನ ಕಾಲೊಳಗ ಬಿಡಬೇಕು. ಅವನ ನೆರಳು ಉತ್ತಮರ ಮನೆಯ ಗೋಡೆಯ ಮೇಲೆಯೂ ಬೀಳಬಾರದು. ಇಂಥ ವಿಚಿತ್ರ ಕಾಲ. ಮನುಷ್ಯರಲ್ಲಿನೇ ತಾರತಮ್ಯ. ವಿಚಾರ ಮಾಡಿ. ಮಠ ಮಧ್ಯಾಹ್ನದೊಳಗೆ ಬರಬೇಕು. ಅವನು ಬರುವುದು ಯಾಕೆ ಅಂದ್ರೆ ಅಲ್ಲಿ ಏನಾದರೂ ಪ್ರಾಣಿ ಸತ್ತಿದ್ರೆ, ಅಲ್ಲಿ ಯಾವುದಾದರೂ ದನಕರು ಎಮ್ಮಿಕರು ಮತ್ಯಾವುದೋ ಪ್ರಾಣಿ ಸತ್ತರೆ ಅದನ್ನು ಎಳ್ಕೊಂಡು ಹೋಗಲಿಕ್ಕೆ ಬರುವ ಕಾಯಕ ಅವನ ಕಾಯಕ. ಸ್ವಚ್ಛ ಮಾಡುವ ಸಲುವಾಗಿ ಬರುವವನಿಗೂ ಕೂಡ ಇಂಥದ್ದೊಂದು ಕಟ್ಟಡ ಇತ್ತು. ವಿಚಿತ್ರ ಅಂದ್ರೆ ಅವನು ಮಧ್ಯಾಹ್ನದಲ್ಲಿನೇ ಬರಬೇಕು. ಬರುವಾಗ ಸೊಂಟಕ್ಕೆ 2 ಉದ್ದನೆಯ ಹಗ್ಗಗಳನ್ನು ಕಟ್ಟಿಕೊಂಡು ಆ ಹಗ್ಗದ ಕೊನೆಯ ತುದಿಗೆ 2 ಕಸಬರಿಗೆಗಳನ್ನು ಕಟ್ಟಿಕೊಂಡು ಬರಬೇಕಾಗ್ತಿತ್ತು. ಕಾರಣ ಏನು ಅಂದ್ರೆ ಅವನು ಮುಂದೆ ನಡೀತಾ ಹೋದ ಹಾಗೆ ಹಿಂಬದಿಯೊಳಗೆ ಬರುವಂತಹ ಕಸಬರಿಗೆಗಳು ಅವನ ಹೆಜ್ಜೆಯನ್ನು ಅಳುಕಿಸಬೇಕು. ಉತ್ತಮರ ಓಣಿಯೊಳಗ ಈ ಕನಿಷ್ಠ ವ್ಯಕ್ತಿಯ ಹೆಜ್ಜೆಗಳು ಉಳಿಬಾರದು. ಎಂತ ಕಟ್ಟಳೆ! ಕಲ್ಪನೆ ಮಾಡಿಕೊಡ್ರಿ, ಎಷ್ಟು ಕಷ್ಟಪಟ್ಟಿರ್ಬೇಕು ಅವರೆಲ್ಲ ಬದುಕಿನೊಳಗೆ. ಅದರ ಜೊತೆಗೆ ಕೊರಳಿಗೆ ಒಂದು ಮಣ್ಣಿನ ಕುಡಿಕೆಯನ್ನು ಕಟ್ಕೊಂಡು ಬರಬೇಕಾಗ್ತಿತ್ತು. ಕಾರಣ ಏನು ಅಂದ್ರೆ ಅವನು ಹೋಗುವಾಗ ಕೆಮ್ಮಿದಾಗ ಉಗುಳು ಬಂದ್ರೆ ಅದನ್ನು ಓಣಿಯೊಳಗೆ ಉಗುಳುವ ಹಾಗಿಲ್ಲ. ತನ್ನ ಕೊರಳಲ್ಲಿ ಕಟ್ಟಿಕೊಂಡು ಬಂದಿರುವಂತ ಕುಡಿಕೆಯಲ್ಲಿನೇ ಉಗುಳಿಕೊಳ್ಳುವಂತದ್ದು. ಮತ್ತು ಹಾಗೆ ಬರುವಾಗಿಲ್ಲ ಸಂಭೋಳಿ ಅಂತ ತಿಳ್ಕೊಂಡು ಕೂಗ್ತಾ ಬರೋದು. ಆ ಶಬ್ದ ಬಳಸಿದ್ರೆ ನಾನೊಬ್ಬ ದಲಿತ, ನಾನೊಬ್ಬ ಹೊಲೆಯ, ನಾನೊಬ್ಬ ಅಂತ್ಯಜ ಬರ್ತಾ ಇದ್ದೇನೆ ಅಂದಾಗ ಉತ್ತಮರು ತಮ್ಮ ಬಾಗಿಲುಗಳನ್ನ ಕಿಟಿಕಿಗಳನ್ನು ಮುಚ್ಚಿಕೊಳ್ಳುವಂತಾಯಿತು. ಅವನನ್ನು ಯಾರೂ ನೋಡಬಾರದು ಅನ್ನುವಂಥ ಕಾಲದ ಕಟ್ಟಳೆ ಇತ್ತು ಸಂಪ್ರದಾಯದ ವ್ಯವಸ್ಥೆಯಲ್ಲಿ. ಈ ಕಟ್ಟಳೆಗಾಗಿಯೇ ಬಾವಿಯ ಮುಂದೆ ಎಲುಬಿನ ತುಂಡನ್ನು ನಡೆದಿದ್ರು. ಇದು ಅವರ ಬಾವಿ, ಇದನ್ನು ಯಾರು ಉತ್ತಮ ಕುಲದವರು ಮುಟ್ಟಬಾರದು. ಇದನ್ನ ನೋಡಿರುವಂತಹ ದಾಸಮಯ್ಯ ಎಂಥ ವೈಚಾರಿಕ ಚಿಂತನವನ್ನು ಕೊಡ್ತಾನೆ ಅಂದ್ರೆ 21ನೇ ಶತಮಾನದ ಈ ದಿನಮಾನದಲ್ಲಿಯೂ ಕೂಡ ನಾವೆಲ್ಲ ವಿಚಾರವಂತಿಕೆಯಿಂದ ಬದುಕುವಂತ ಮಾತುಗಳನ್ನು ಅವತ್ತೇ ನಮ್ಮ ಶರಣರು ತಮ್ಮ ಅನುಭವದ ವಚನಗಳಲ್ಲಿ ಹೇಳ್ತಾರೆ. ಹೊಲೆಯದ ಬಾವಿಯಲ್ಲೊಂದು ಎಲುಬು ನೆಟ್ಟಿದ್ದರೆ ಹೊಲೆ ಎಂಬುದು ಈ ಲೋಕವೆಲ್ಲ. ಅದನ್ನು ನೋಡಿ ಹೊಲೆಯರ ಬಾವಿ ಅಂತೀರಲ್ಲಪ್ಪ, ಇದೆಂತ ದುರಂತ! ಅವರು ಮನುಷ್ಯರೇ, ನಾವು ಮನುಷ್ಯರೇ. ನಮ್ಮ ಮೈಯೊಳಗೂ ರಕ್ತ ಇದೆ, ಅವ್ರ ಮೈಯೊಳಗೂ ರಕ್ತ ಇದೆ. ನಮ್ಮ ಮೈಯೊಳಗೂ ಎಲುಬುಗಳಿದ್ದಾವೆ, ಅವ್ರ ಮೈಯೊಳಗೂ ಎಲುಬುಗಳಿದ್ದಾವೆ. ನಮ್ಮ ಮೈ ಮೇಲೇನೂ ಕೂಡ ಚರ್ಮದ ಹೊದಿಕೆ ಇದೆ, ಅವರ ಮೈ ಮೇಲೇನೂ ಚರ್ಮದ ಹೊದಿಕೆ ಇದೆ. ಅವರು ಊಟ ಮಾಡ್ತಾರೆ, ಅವರು ನಿದ್ದೆ ಮಾಡ್ತಾರೆ, ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ, ನಾವು ಭೋಗ ಮಾಡ್ತೇವೆ, ಅವರು ಭೋಗ ಮಾಡ್ತಾರೆ, ಅವರು ಬದುಕು ಮಾಡ್ತಾರೆ, ನಾವು ಬದುಕು ಮಾಡ್ತೇವೆ. ಇದೆಂತ ವ್ಯತ್ಯಾಸ! ದೇವರ ಸೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಬದುಕನ್ನು ಕೊಟ್ಟಿರುವಾಗ ನಾವು ಸ್ವಾರ್ಥಿಗಳಾಗಿರುವಂಥವರು ನಮ್ಮ ಪ್ರತಿಷ್ಠೆಗಾಗಿ ನಾವು ದೊಡ್ಡವರಾಗಬೇಕು ಅನ್ನುವಂಥ ಹುಚ್ಚಿಗಾಗಿ ಈ ಜಾತಿ ವರ್ಣ ಸಂಕಲವನ್ನು ಮಾಡಿ ಭೇದ ಭಾವ ಉಂಟು ಮಾಡಿರುವಂಥ ಜನಾಂಗಕ್ಕೆ ದಾಸಿಮಯ್ಯನವರು ಹೇಳ್ತಾರೆ, ಹೊಲೆಯರ ಬಾವಿಯಲ್ಲೊಂದು ಎಲುಬು ನೆಟ್ಟಿದ್ದರೆ ಹೊಲೆ ಎಂಬುದು ಈ ಲೋಕವಲ್ಲ. ಎಲ್ಲರೂ ಅಂತೀರಲ್ಲಪ್ಪ, ಮುಂದಿನ ಮಾತು ಎಷ್ಟು ಚಂದದ. ಹಲವು ಎಲುಬುಳ್ಳ ಈ ಬಾಯಿಯಲ್ಲಿ ಅದೇನೋ ಒಂದು ಎಲುಬು ನಟ್ಟಾರ, ಅದು ಹೊಲೆಯರ ಬಾವಿ. ಅದು ಬಾವಿ, ಇದು ಬಾಯಿ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಹಲವು ಎಲುಬುಳ್ಳ ಈ ಬಾಯಿಯಲ್ಲಿ ಯಾರೇ ಇರಲಿ, ಬ್ರಾಹ್ಮಣರಾಗಿರಲಿ, ಕ್ಷತ್ರಿಯರಾಗಿರಲಿ, ವೈಶ್ಯರಾಗಿರಲಿ, ಶೂದ್ರರಾಗಿರಲಿ, ಅಂತ್ಯಜರಾಗಿರಲಿ, ದೀನ ದಲಿತರಾಗಿರಲಿ, ಯಾರಾದರೇನು ಏನ್ ಹೇಳಿದ್ರು? ಈ ಬಾಯಿಯಲ್ಲಿ. ಬಾಯಿಯೊಳಗೆ ಏನಂದ್ರೆ ಬರೀ ಎಲುಬುಗಳದಾವ, ಹೌದಲ್ಲ? ಇವೇನು ಬೆಳ್ಳಗೆ ಕಾಣ್ತಾವಲ್ಲ, ಏನವು? ಏನು? ಹಲ್ಲುಗಳು. ಅವೇನು ಡೈಮಂಡ್ ಅದಾವೇನು? ಅವೇನು ಗೋಲ್ಡ್ ಅದಾವೇನು? ಅವೇನು ಸಿಲ್ವರ್ ಅದಾವೇನು? ಇಲ್ಲ. ಮಹಾಂತ ಸ್ವಾಮಿಗಳ ಬಾಯಿ
ಇಲ್ಲಿ ಇರುವವರ ಬಾಯಿಯೊಳಗೆ ಯಾರ ಬಾಯಾಗ ನೋಡಿಕೊಂಡ್ರು ಕೂಡ ಏನದಾವಲ್ಲ ಅವೆಲ್ಲ ಎಲುಬೆ. ಹೌದಲ್ಲ? ವ್ಯತ್ಯಾಸ ಏನೂ ಇಲ್ಲ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಅಲ್ಲಿ ಒಂದು ಎಲುಬು ನಟ್ಟಾರ, ಅದಕ್ಕೆ ಒಲೆಯ ಬಾವಿ ಅಂತೀವಿ. ನಿಮ್ಮ ಬಾಯಾಗ ಲೆಕ್ಕ ಮಾಡಿದ್ರೆ 32 ಅದಾವ. ಎಷ್ಟದಾವ? 32 ಅದಾವ. ಕೆಲವರಿಗೆ 34 ಇರ್ತಾವ. ಹೆಂಗಿರ್ತಾವ ಅಂದ್ರೆ ದೌಡಿ ಹಲ್ಲು ಡಬಲ್ ಇರ್ತಾವ ಕೆಲವರಿಗೆ. ಇದು ಕೊನೆ, ಇದರ ಮ್ಯಾಲೆ ಯಾರಿಗೂ ಹೆಚ್ಚಿನ ಹಲ್ಲಿಲ್ಲ. ಒಂದ ಲೆಕ್ಕಾಚಾರದ ಮ್ಯಾಗ ಸೃಷ್ಟಿಯಾಗ್ಯದ ಜಗತ್ತು. ಎಲ್ಲರಿಗೂ ಇಷ್ಟೇ. ಬಹುಶಃ ನೀವು ಲೆಕ್ಕ ಮಾಡಿರ್ಲಿಲ್ಲ, ಕೌಂಟ್ ಮಾಡಿರ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ರೂಮಿಗೆ ಹೋದ್ಮೇಲೆ ಮಿರರ್ ಇಟ್ಕೊಂಡು ಲೆಕ್ಕ ಮಾಡ್ರಿ. 32 ಅವೆಲ್ಲ ಎಲುಬುಗಳೇ. ಎಲುಬಿನ ಹಂದರ, ಎಲುಬಿನ ಸಟ್ಟದ. ಆ ಎಲುಬಿನ ಸಟ್ಟಿನ ನಡುವರ್ಕ ಹಲ್ಲುಗಳನ್ನು ಭಗವಂತ ಜೋಡಿಸ್ಯಾರ. ಬಹಳ ಚಂದ, ಬಹಳ ಚಂದ 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 ಜೋಡಿಸ್ಯಾನ. ಎಷ್ಟು ಚಂದ ಹೇಳ್ತಾರೆ ಶರಣರು. ಹಲವು ಎಲುಬುಳ್ಳ ಈ ಬಾಯಿಯಲ್ಲಿ ಅಲ್ಲದುದ ನುಡಿದರೆ, ಮೃದು ನುಡಿಯನ್ನ ನುಡಿಯದೆ, ಹಿತವಾದ ನುಡಿಯನ್ನ ನುಡಿಯದೆ, ಈ ನಾಲಿಗೆ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ನೀವು ಮಾತಾಡಿದ್ದಾದರೆ ಆ ಒಲೆಯರ ಬಾಯಿಗಿಂತ ನಿಮ್ಮ ಬಾಯಿಯಲ್ಲ, ಇದು ಕರಕಷ್ಟ ಕನಿಷ್ಠ ಅಂದ್ರು ಶರಣರು. ಅದನ್ನೇ ಆ ಒಲೆಯ ಬಾವಿ ಅಂತೀರಿ. ನಿಮ್ಮ ಬಾಯಿನ ಹೊಲಸಾಗಿ ಹೋಗ್ಯಾದಂದ್ರೆ ಆ ಒಲೆಯ ಬಾವಿಗಿಂತ ನಿಮ್ಮ ಬಾಯಿ ಅತ್ಯಂತ ಹೊಲೆತನದಿಂದ ಕೂಡ್ಯಾದ ಅಂತ ವಿಚಾರವಂತಿಕೆಯ ಜ್ಞಾನವನ್ನು ನಮ್ಮ ಶರಣರು ಕೊಟ್ಟಾರ. ಅದಕ್ಕಾಗಿ ಪೂಜ್ಯರು ಹೇಳುವುದೇನು ಅಂದ್ರೆ, ಮೊದಲು ನುಡಿಯನ್ನ ಕಲಿತು ನಮ್ಮ ಬದುಕನ್ನ ಕಟ್ಟಿಕೊಂಡವರು ನಾವು ಮಾನವರು. ನಾವು ಮೃದು ನುಡಿಯ ಮೂಲಕ ಮೊದಲು ನಮ್ಮ ಬದುಕಿನ ಆರಂಭವನ್ನು ಮಾಡಬೇಕು. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಶರಣರು ಬಸವಣ್ಣನವರು. ಏನು ನುಡಿತೀವಿ ಹಂಗ ನಡ್ಕೋಬೇಕು. ನುಡಿಯೋದೊಂದು ಬೇರೆ, ನಡೆಯೋದೊಂದು ಬೇರೆ ಆಗುವ. ಹೇಳ್ತೇವೆ ಅಂದ ಮೇಲೆ ಅದನ್ನು ಬದುಕಬೇಕು. ಬದುಕುವವರಿಗೆ ಮಾತ್ರ ಹೇಳುವ ಹಕ್ಕಿರುತ್ತದೆ. ಎಷ್ಟು ಚಂದ. ಅದಕ್ಕಾಗಿ ಮೃದು ನುಡಿ. ನಿನ್ನೆ ನೋಡಿರಿ, ವಿಶಾಲ ಹೃದಯ, ಹೃದಯ ಶ್ರೀಮಂತಿಕೆ ಇರಬೇಕು. ವ್ಯಕ್ತಿ ಸ್ವಾರ್ಥಿಯಾಗಬಾರದು, ವ್ಯಕ್ತಿ ಪರಾರ್ಥಿಯಾಗಬೇಕು. ಆ ಹೃದಯ ಸದಾ ಮಿಡಿತಾ ಇದ್ರೆ, ನಾನಾಗಲೇ ಪ್ರಾರಂಭದಲ್ಲಿ ಪ್ರಾರ್ಥನೆಗಾಗಿ ಆ ಪೂಜ್ಯರದೇ ಒಂದು ಮಾತನ್ನ ಬಳಸಿಕೊಂಡೆ. ನೋಡುವ ಕಣ್ಣುಗಳು, ಮಿಡಿಯುವ ಹೃದಯ, ಕೆಲಸ ಮಾಡುವ ಕೈಗಳು, ಇವು ಸಕಾರಾತ್ಮಕವಾಗಿದ್ದರೆ ಎಷ್ಟು ಚಲೋ ಮಾತನ್ನ ಹೇಳ್ತಾರೆ. ನೋಡುವ ಕಣ್ಣು ಇದು ಚಲೋ ಇರಬೇಕು. ದೃಷ್ಟಿ ದೋಷದಿಂದ ಕೂಡಿರಬಾರದು. ಕಣ್ಣು ಯಾವಾಗ ಒಳ್ಳೆಯದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತದ, ಅದು ಯಾವಾಗಲೂ ಒಳ್ಳೆಯದನ್ನೇ ಕಾಣ್ತದೆ. ಅದಕ್ಕಾಗಿನೇ ಮಹಾತ್ಮ ಗಾಂಧೀಜಿಯವರು ವಿದೇಶಕ್ಕೆ ಹೋದಾಗ ಅವರು ಬೊಂಬೆ ಕೊಟ್ಟಿದ್ರಂತ, ಅದನ್ನು ತಂದು ಆಶ್ರಮದಲ್ಲಿ ಇಟ್ಕೊಂಡು ಕುಂತಿದ್ರು ಅಂತ ಕತೆ ಓದ್ತೀವಲ್ಲ ನಾವು. 3 ಮಂಗಗಳು ಕೂತಿರುವ ಒಂದು ಬೊಂಬೆ. ಒಂದು ಕಣ್ಣು ಮುಚ್ಕೊಂಡಿತ್ತು, ಒಂದು ಕಿವಿ ಮುಚ್ಕೊಂಡಿತ್ತು, ಒಂದು ಬಾಯಿ ಮುಚ್ಕೊಂಡಿತ್ತು. ಪತ್ರಕರ್ತರು ಕೇಳಿದ್ರು, ಇದನ್ನ ಯಾವಾಗ ಇಟ್ಕೊಂಡು ಕೂತಿರ್ತೀರಲ್ಲ ಏನು? ಅವಾಗ ಬಾಪೂಜಿ ಹೇಳಿದ್ರು, ಇದು ನನ್ನ ಬದುಕಿಗೆ ಮಾರ್ಗದರ್ಶಕ ಗೊಂಬೆ. ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ ಅಂತ ಈ 3 ಗೊಂಬೆಗಳು ನಿತ್ಯ ನಾನು ಬೆಳಗ್ಗೆ ಎದ್ದಾಗ ನನಗೆ ದರ್ಶನ ಕೊಟ್ಟು ನನ್ನ ಬದುಕಿಗೆ ಈ ಗೊಂಬೆಗಳು ಮಾರ್ಗದರ್ಶನ ಮಾಡ್ತಾರಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಎಂತ ಆದರ್ಶದ ಮೌಲ್ಯವನ್ನು ಬದುಕಿದ್ದಾರೆ ನಮ್ಮ ನಾಡಿನ ಮಹಾನುಭಾವರು. ಅದಕ್ಕಾಗಿ ಅಪ್ಪ ಅವರು ಹೇಳ್ತಾರೆ, ನೋಡುವ ಕಣ್ಣುಗಳು ಪವಿತ್ರ ಆಗಿರಲಿ. ನಿನ್ನ ಕಣ್ಣಿನೊಳಗ ಜ್ಞಾನವೇ ತುಂಬಿರಲಿ, ಅರಿವೇ ತುಂಬಿರಲಿ, ಬೆಳಕೇ ತುಂಬಿರಲಿ. ನಿನ್ನ ಕಣ್ಣಿನೊಳಗ ಜಾತಿ, ಕುಲ, ಗೋತ್ರ, ಪಂಥ, ಪಂಗಡ, ಕತ್ತಲೆ, ಅಜ್ಞಾನ ಇದು ತುಂಬಿತ್ತು ಅಂದ್ರೆ ಹೊರಗಿನ ಜಗತ್ತೆಲ್ಲ ಹಂಗೆ ಕಾಣಲಿಕ್ಕೆ ಶುರುವಾಗ್ತದೆ. ಕಾಮಾಲೆ ಬಂದವನಿಗೆ ಜಗತ್ತೆಲ್ಲ ಹಳದಿ ಅಂತ ಹೇಳ್ತಾರಲ್ಲ. ಕಣ್ಣಿನ ಮೂಲಕ ಇದು ಎಲ್ಲದಕ್ಕೂ ಬೀಜ, ಇದು ಕಣ್ಣು. ಅದಕ್ಕಾಗನೇ ಕನಕದಾಸರು ಹೇಳ್ತಾರೆ ಬಹಳ ಚಂದ, ಕಣ್ಣು ಕಾಮನ ಬೀಜ.
ಕಣ್ಣಿನಿಂದಲೇ ಮೋಕ್ಷ ಸಾಮ್ರಾಜ್ಯ. ಇದನ್ನು ಕೆಡಿಸ್ಕೋಬೇಡ್ರಿ ಅಂದ್ರು. ಎಲ್ಲ ಬಯಕೆಗಳಿಗೆ ಮೂಲ ಕಣ್ಣು. ಕಣ್ಣಿನ ಮೂಲಕ ಬಯಕೆಗಳ ಆರಂಭ ಶುರುವಾಗ್ತದೆ. ಅದಕ್ಕಾಗಿ ಕಣ್ಣು ಯಾವಾಗಲೂ ಅದನ್ನು ಕೆಡಿಸಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನಾವಿರಬಾರ್ದು. ಅಂದರೆ ಕಣ್ಣು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಓದಬೇಕು, ಒಳ್ಳೆಯದನ್ನೇ ಗಮನಿಸಬೇಕು. ಅದು ಇರೋದೇ ಅದಕ್ಕಾಗಿ. ಜೀಸಸ್ ಯೇಸು ಕ್ರಿಸ್ತ ಬೈಬಲಿನಲ್ಲಿ ಕಣ್ಣಿನ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾನೆ. ಕಣ್ಣು ಅಂದ್ರೆ ಅದು ದೇವದೀಪ ಅಂತ ಬರೆದ. ದೇವರು ಕೊಟ್ಟ ದೀಪ ಕಣ್ಣು. ಹೊರಗಿನ ಬೆಳಕನ್ನು ಕಾಣಬೇಕು ಅಂದ್ರೆ ಈ ದೀಪ ಇರಬೇಕಾಗ್ತದೆ. ಹೊರಗೆ ದೊಡ್ಡ ಬೆಳಕನ್ನು ಹಚ್ಚಿದ್ರು ಕೂಡ, ಲೈಟನ್ನು ಹಚ್ಚಿದ್ರು ಕೂಡ ನಿನ್ನ ಹೆಡ್ಲೈಟ್ ಬಂದಾಗಿತ್ತು ಅಂದ್ರೆ ಅದನ್ನು ನೋಡೋಕ್ಕಾಗಲ್ಲ. ನಿನ್ನ ಈ ಲೈಟ್ ಚೆನ್ನಾಗಿರ್ಬೇಕು. ನಿನ್ನ ಕಣ್ಣು, ಈ ಕಣ್ಣಿನೊಳಗೆ ಪವಿತ್ರತೆ ಇದ್ರೆ ಹೊರಗಿನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ. ಎಷ್ಟು ಚಂದ ಬರೆದು ಅಪ್ಪ ನೋಡುವ ಕಣ್ಣುಗಳು ಮಿಡಿಯುವ ಹೃದಯ ಇರಬೇಕು, ಮಿಡಿಬೇಕು. ಆ ಮಿಡಿಯುವ ಹೃದಯವೇ ದಯಾಗುಣದ ಸಂಪಾದನೆ. ಆ ಪುಟ್ಟ ಬಾಲಕಿಯ ಕಥೆಯನ್ನು ತಾವು ಕೇಳಿದ್ರಲ್ಲ, ಜೀವನದಲ್ಲಿ ಮರೆಯದೇ ಇರುವಂತಹ ಘಟನೆ. ನಾನು 22 ವರ್ಷಗಳ ಹಿಂದೆ ಇದನ್ನು ಓದಿ ನೋಟ್ ಮಾಡಿಕೊಂಡಿದ್ದೆ. ಇವತ್ತು ನಿಮ್ಮ ಮುಂದೆ 22 ವರ್ಷಗಳ ನಂತರ ಬಿಚ್ಚಿಟ್ಟೆ ಆ ಕಥೆಯನ್ನ. ಜ್ಞಾನ ಸಂಪಾದನೆ ಅನ್ನೋದು ಹೆಂಗಿರ್ತದೆ ವಿಚಾರ ಮಾಡಿ. ಎಲ್ಲಿಯೂ ಬಳಸದೇ ಇರುವ ಸಂದರ್ಭವನ್ನ ವಿದ್ಯಾರ್ಥಿಗಳಾದ ನಿಮ್ಮ ಮುಂದೆ ಇವತ್ತು ಅದನ್ನು ಬಳಸಿಕೊಂಡೆ ನಾನು. ಎಂಥ ಸಂದರ್ಭ, ಎಷ್ಟು ಅಪರೂಪ. ಹಾಗಾಗಿ ಮಿಡಿಯುವ ಹೃದಯ ಇರಬೇಕು, ಮಿಡಿಬೇಕು, ದಯೆಯಿಂದ ಮಿಡಿಬೇಕು, ಕರುಣೆಯಿಂದ ಮಿಡಿಬೇಕು, ದಯಾಮೂರ್ತಿಗಳಾಗಬೇಕು. ಕಾರಣ ಏನು? ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವಂತ ಸೃಷ್ಟಿಕರ್ತ, ಈ ಜಗತ್ತು ಇದು ಕರುಣಾಮಯಿ, ಇದು ದಯಾಮಯಿ. ಇದು ನಮಗಾಗಿ ದಯವಿಟ್ಟು ಈ ಸೃಷ್ಟಿ ರಚನೆಯಾಗಿದೆ. ಎಲ್ಲ ಪ್ರಾಣಿ ಪಕ್ಷಿ ಖಗ ಮೃಗಗಳಿಗಾಗಿ ಈ ಜಗತ್ತು ನಿರ್ಮಾಣ ಆಗಿದೆ. ಭೂಮಿ ಇದೆ, ಗಾಳಿ ಇದೆ, ನೀರಿದೆ, ಅನ್ನ ಇದೆ, ಸಸ್ಯ ಸಂಪತ್ತಿದೆ. ಇದೆಲ್ಲವೂ ದಯೆಯಿಂದ ನಿರ್ಮಾಣ ಆಗಿರುವಂತಹದ್ದು. ನಮ್ಮೆಲ್ಲರ ಬದುಕಿಗಾಗಿ ಇದೆಲ್ಲ ಇರುವಂತಹದ್ದು. ಹಾಗಾಗಿ ಈ ಮಿಡಿಯುವ ಹೃದಯ, ಕೆಲಸ ಮಾಡುವ ಕೈಗಳು, ಇವು ಕೂಡ ಪವಿತ್ರ ಆಗಿರಬೇಕು. ನೋಡಿ, ಈ ಶರೀರದ ಬಗ್ಗೆ ನಾವು ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡುವುದಾದರೆ, ಜೀವಶಾಸ್ತ್ರವನ್ನು ಅಭ್ಯಾಸ ಮಾಡುವುದಾದರೆ, ನೀವು ಮುಂದೆ ಮೆಡಿಕಲ್ ಹೋಗೋರು ಇದ್ದೀರಿ, ಇಂಜಿನಿಯರಿಂಗ್ ಹೋಗೋರು ಇದ್ದೀರಿ, ಮತ್ತೆ ಬೇರೆ ಬೇರೆ ಕ್ಷೇತ್ರದೊಳಗಿಲ್ಲ ನಾವು ಬೇರೆ ಬೇರೆ ಆಯ್ಕೆ ಮಾಡಿಕೊಂಡು ಬೇರೆ ಬೇರೆ ದಾರಿಯನ್ನು ಹಿಡ್ಕೊಂಡು ಹೋಗ್ತೀವಿ ಅನ್ನುವಂಥವ್ರು ಇದ್ದೀರಿ. IAS ಮಾಡ್ತೀರಿ, KAS ಮಾಡ್ತೀರಿ, ಮತ್ಯಾವುದೋ ದಾರಿಗೆ ನೀವೆಲ್ಲ ಹೋಗುವವರು ಇದ್ದೀರಿ. ಆ ಕನಸನ್ನು ಕಟ್ಕೋಬೇಕು ಜೀವನದೊಳಗೆ. ಕನಸು ಇರಬಾರ್ದು ಅಂತಲ್ಲ, ಕನಸು ಕಂಡ್ರೆ ದೊಡ್ಡ ಕೆಲಸೇ ಕಾಣಬೇಕು, ಸಣ್ಣ ಪುಟ್ಟ ಕಾಣಬಾರ್ದು. ಇದು ನಾನು ಯಾವಾಗಲೂ ಹೇಳುವಂಥದ್ದು. ಕನಸು ಕಾಣಬೇಕು, ಬಹಳ ದೊಡ್ಡದು ಕಾಣಬೇಕು. ನಾವು ಜಸ್ಟಿಸ್ ಶಿವರಾಜ್ ಪಾಟೀಲರಂತೆಯೇ ಆಗಬೇಕು ಅನ್ನುವಂಥ ಕನಸು ನಿಮ್ಮೊಳಗೆ ಬಿಡಬೇಕು. ಹಾಗಿದ್ರೆ ಅದು ನಿಜವಾದ ಸಾಧನೆ ಆಗ್ತದೆ. ಅದಕ್ಕಾಗಿ ನಮ್ಮನ್ನು ನಾವು ತರಬೇತುಗೊಳಿಸ್ಕೋಬೇಕು, ತಯಾರಿ ಮಾಡ್ಕೋಬೇಕು. ಅವರು ಪಟ್ಟ ಪರಿಶ್ರಮದಂತೆ ನಾವು ಪರಿಶ್ರಮ ಪಡಬೇಕು. ಅದಕ್ಕಾಗಿಯೇ ಸಾಧನೆಗಾಗಿ ಈ ಶರೀರ. ಬಹುಶಃ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವುದಾದ್ರೆ, ಈ ಕಣ್ಣಿಗೆ ಕಾಣುವಂತ ಈ ಫಿಸಿಕಲ್ ಬಾಡಿ ಏನಿದೆಯಲ್ಲ, ಇದರೊಳಗೆ ಒಂದು ಮನಸ್ಸು, ಒಂದು ಆತ್ಮ, ಇದು ಮುಪ್ಪುರಿಯ ಕೂಡ ಸಂಗಮ. ಇದು ನೋಡಿ, ಒಂದು ಕಡೆ ಸಿಮೆಂಟು, ಇಟ್ಟಿಗೆ, ಸ್ಟೀಲು, ಕಂಕರು, ಹಿಂಗೆಲ್ಲ ಮಟೀರಿಯಲ್ಸ್ ನೀವು ಬೇರೆ ಬೇರೆ ಕಡೆ ಹಾಕಿದ್ರೆ, ಸಣ್ಣ ಬಾಲಕನನ್ನು ಕರ್ಕೊಂಡು ಬಂದು ತೋರಿಸಿದ್ರು ಕೂಡ ಅವನು ಏನು ಹೇಳ್ತಾನಂದ್ರೆ, ಇದು ಇಟ್ಟಿಗೆ ಅಂತ ಹೇಳ್ತಾನೆ, ಇದು ಉಸುಕು, ಇದು ಮರಳು ಅಂತ ಹೇಳ್ತಾನೆ, ಇದು ಸ್ಟೀಲ್ ಕಬ್ಬಿಣ ಅಂತ ಹೇಳ್ತಾನೆ, ಇದು ಸಿಮೆಂಟು ಅಂತ ಹೇಳ್ತಾನೆ, ಇದು ಕಂಕರ್ ಅಂತ ಹೇಳ್ತಾನೆ. ಆದರೆ ಅದನ್ನೇ ಪ್ಲಾನ್ ಮಾಡಿದ ಮೇಲೆ ಇಂಜಿನಿಯರ್ ಆ ಕಬ್ಬಿಣವನ್ನ, ಸಿಮೆಂಟನ್ನ, ಇಟ್ಟಿಗೆಯನ್ನ, ಆ ಕಂಕರ್ಗಳನ್ನ, ಎಲ್ಲದನ್ನ, ಮರಳನ್ನ ಸೇರಿಸಿ ಬಿಲ್ಡಿಂಗ್ ಕಟ್ಟಿದ ಮೇಲೆ, ಬಹುಶಃ ಯಾವುದೇ ಮಗುವನ್ನು ನೀವು ಕರ್ಕೊಂಡು ಬಂದು ತೋರಿಸ್ರಿ, ಅದು ಏನು ಹೇಳ್ತದ? ಬಿಲ್ಡಿಂಗ್ ತೋರಿಸಿದಾಗ ಏನು ಹೇಳ್ತದ? ಅದೊಂದು ಕಟ್ಟಡ, ಅದೊಂದು ಮನೆ, ಅದೊಂದು ದೇಗುಲ, ಅದೊಂದು
ದೊಡ್ಡ ವಿದ್ಯಾಲಯ ಅಂತ ಹೇಳ್ತಾರೆ, ಕಟ್ಟಡ ಅಂತ ಹೇಳ್ತಾರೆ. ಅಲ್ಲಿ ಬಿಡಿ ಬಿಡಿಯಾಗಿದು ಕಬ್ಬಿಣ, ಇದು ಸಿಮೆಂಟು, ಇದು ಜಲ್ಲಿ, ಇದು ಮರಳು, ಹಿಂಗೇನು ಹೇಳ್ತದೆ. ನೀವೇನಾದರೂ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಡಿ ಬಿಡಿಯಾಗಿದ್ದಾಗ ಮಟೀರಿಯಲ್ಸ್ಗಳನ್ನು ನೋಡಿ ನಾವು ಹೆಸರುಗಳನ್ನು ಹೇಳಬಹುದೇ ವಿನಃ ಅದೆಲ್ಲ ಕೂಡಿ ಒಂದು ಕಟ್ಟಡವಾಗಿ ನಿರ್ಮಾಣವಾದಾಗ ಅದನ್ನು ಪೂರ್ಣ ರೂಪದೊಳಗೆ ಮನೆ ಅಂತ ಯಾವ ರೀತಿ ಕರೀತೇವೆಯೋ ಹಾಗೆ ಇದು ಕೂಡ ಆತ್ಮ, ಮನಸ್ಸು, ಹೊರಗಡೆ ಕಾಣುವಂಥ ಈ ಸ್ಥೂಲ ಶರೀರ ಇದೆಲ್ಲ ಕೂಡಿ ಮಾನವ ಆಗಿದೆ. ಇದರೊಳಗೆ ಒಂದೊಂದನ್ನು ತೆಗೆದರೂ ಕೂಡ ಇದು ಪೂರ್ಣ ಮನುಷ್ಯ ಆಗೋದಿಲ್ಲ. ಒಳಗಿರುವ ಆತ್ಮ ಹೋಯಿತು ಅಂದ್ರೆ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. ಅವನು ಯಾರೇ ಇರಲಿ, ಅವನು ಪ್ರಧಾನಿಯಾಗಿರಲಿ, ದೊಡ್ಡ ಸಾಹುಕಾರ ಆಗಿರಲಿ, ಗೌಡ ಆಗಿರಲಿ, ಸ್ವಾಮಿ ಆಗಿರಲಿ, ಜಗದ್ಗುರು ಆಗಿರಲಿ, ಬ್ರಹ್ಮಾಂಡ ಗುರು ಆಗಿರಲಿ, ಯಾರೇ ಆಗಿರಲಿ, ಒಳಗಿರುವ ಜೀವಾತ್ಮ ಹೋದಾಗ ಯಾರು ಅದನ್ನು ಗೌಡ ಅಂತ ಕರೆಯಂಗಿಲ್ಲ, ಯಾರು ಅದನ್ನು ಸಾಹುಕಾರರು ಅಂತ ಕರೆಯಂಗಿಲ್ಲ. ಏನಂತಾರೆ, ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರಂತ ತೋರ್ಸಾಕ ಜಯದೇವದೊಳಗನ ಹೋಗ್ಯಾರಂತ, ಮತ್ತು ಗೌಡ್ರಿ ಯಾವಾಗ ಬರ್ತಾರಂತ ಅನ್ನಂಗಿಲ್ಲ. ಅದು ಹೆಡ್ಗೋಡಿ ಯಾವಾಗ ಬರ್ತದ್ರಿ, ಹೆಣ ಅಂತಾರ. ಏನಂತಾರ? ಹೆಣ. ನಿನ್ನ ದೇಹದೊಳಗ ಆತ್ಮದ ನೆಣ ಇರುವವರೆಗೆ ನೀನು ಮನುಷ್ಯ. ಆ ಚೈತನ್ಯದ ಜೀವಾತ್ಮ ಹೋಯಿತು ಅಂದ್ರೆ ನೀನು ಕೇವಲ ಡೆಡ್ ಬಾಡಿ, ಹೆಣ. ವಿಚಾರ ಮಾಡುವಂತ ಮಾತು. ಹಾಗಾಗಿ ಈ ದೇಹ ಏನಿದೆಯಲ್ಲ ಇದು ಮೌಲ್ಯಗಳಿಂದ ಕೂಡಿದಾಗಲೇ ಇದಕ್ಕೊಂದು ಬೆಲೆ. ಇದರೊಳಗೆ ದಯಾ ಇರಬೇಕು, ಕರುಣಾ ಇರಬೇಕು, ಇದರೊಳಗೆ ವಿಚಾರ ಮಾಡುವಂಥ ಅಪರೂಪದ ಅರಿವಿನ ಜ್ಞಾನ ಇರಬೇಕು, ಇದರೊಳಗೆ ಸತ್ಯ ತುಂಬಿರಬೇಕು, ಇದರೊಳಗೆ ಸದಾಚಾರ ತುಂಬಿರಬೇಕು, ಇದು ಉತ್ತಮ ಕಾರ್ಯಗಳನ್ನು ಮಾಡುವಂಥ ಅಪರೂಪದ ಸಾಧನೆಗಾಗಿ ಬಳಕೆಯಾಗಬೇಕು. ಅದಕ್ಕಾಗಿಯೇ ಭಗವಂತ ಇವನ್ನೆಲ್ಲ ಕೊಟ್ಟ ಇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು. ಅದಕ್ಕಾಗಿಯೇ ಪೂಜ್ಯರು ಬರೆದರು, ನೋಡುವ ಕಣ್ಣುಗಳು ಎಷ್ಟು ಬೆಲೆ ಬಾಳುವ ಕಣ್ಣುಗಳು. ಕಣ್ಣುಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗ್ತದೆ ಏನು? ಎಷ್ಟು ಕೋಟಿ ಕೊಟ್ಟರು ಸಿಕ್ಕಾವು. ಹಂಗೇನಾದ್ರು ದುಡ್ಡಿಗೆ ಕಣ್ಣುಗಳು ಸಿಗೋದಾಗಿದ್ದರೆ ಈ ಜಗತ್ತಿನೊಳಗೆ ಎಷ್ಟೋ ಜನ ಅಂಧರು ದುಡ್ಡನ್ನು ಕೊಟ್ಟು ಕಣ್ಣುಗಳನ್ನು ಪಡ್ಕೊಳ್ತಿದ್ರು. ಕಣ್ಣಿನ ಬೆಲೆ ಕಣ್ಣಿದ್ದವರಿಗೆ ನಿಮಗೆ ಗೊತ್ತಾಗುವುದಿಲ್ಲ. ಕಣ್ಣಿನ ಬೆಲೆ ಏನನ್ನುವುದನ್ನು ಕಣ್ಣಿಲ್ಲದವರನ್ನು ಕೇಳಿದರೆ ಗೊತ್ತಾಗ್ತದೆ. ಎಷ್ಟು ಬೆಲೆಯುಳ್ಳ ವಸ್ತುಗಳು, ಬರೀ 2 ಕಣ್ಣು. ಆದರೆ ಹಲ್ಲಿನ ಬಗ್ಗೆ ಹೇಳಿದ್ನಲ್ಲ ನಾನು, ಒಳಗಡೆ ಇರುವ ಒಂದು ಸಿಂಗಲ್ ಹಲ್ಲು ಏನಾದರೂ ಹೋಯಿತು ಅಂದ್ರೆ ನೀವು ಮತ್ತೆ ಡೆಂಟಲ್ಗೆ ಹೋಗಿ ಒಂದು ಸಿಂಗಲ್ ಹಲ್ಲು ಪಡಿಬೇಕು ಅಂದ್ರೆ ಒಂದು ಹಲ್ಲಿಗೆ ಇವತ್ತಿನ ಕಾಲದೊಳಗೆ 40,000 ಖರ್ಚಾಗ್ತದೆ. 40,000 ಒಂದು ಸಿಂಗಲ್ ಪೂರ್ಣ ಸಡ್ಡಿ. ವಿಚಾರ ಮಾಡಿ, ಒಂದಕ್ಕೆ 40, 32 ಟೋಟಲ್ ಎಷ್ಟಾಯ್ತು? ಒಬ್ಬರು ಹೇಳಿ ಎಷ್ಟಾಯ್ತು? ಮ್ಯಾಥ್ಸ್ ಭಾಳ ವೀಕ್ ಅದಿರಿ. ತಯಾರಾಗೋರು ನೀವು 12 ಲಕ್ಷದ ಮೇಲೆ 80, 12 ಲಕ್ಷ. ಹೌದಾ? ತುಂಬ ಬಾಯಾಗ ಸರ್ಟಿಫಿಕೇಟ್ ಕಿಮ್ಮತ್ತದ ದೇವರು ಕೊಟ್ಟಾನ ಪುಕ್ಕಟ್ಟೆ. ವಿಚಾರ ಮಾಡ್ರಿ, ಒಂದು ವೇಳೆ ಒಂದೊಂದು ಹಲ್ಲಿಗೆ ರೇಟ್ ಅಂದಿದ್ರೆ ಹೆಂಗಿತ್ತು ನಮ್ಮ ಜೀವನ? ಸಾಯಂಕಾಲ ಬರೀ ಹಲ್ಲಿನ ಕೂಡ ಮುಟ್ಸಕ್ಕೆ ನಮ್ಮ ಜೀವನ ಹೈರಾಣಾಗಿ ಹೋಗಿತ್ತು. ಹೌದಲ್ರಿ? ಕಣ್ಣು ಎಷ್ಟು ಬೆಲೆ ಮಾಡುವುದ್ರಿ. ಇಷ್ಟು ಜನ ನಾವು ಕುಂತೀವಿ, ಮೇಲೆಲ್ಲ ನನ್ನ ಪ್ರೀತಿಯ ಮಕ್ಕಳು ಗಂಟೆಗಳ ಕಾಲ ನಿಂತು ಆನಂದ ಪಡ್ತಾವೆ. ಅವರು ನಮ್ಮನ್ನು ನೋಡ್ತಾರೆ, ನಾವು ಅವ್ರನ್ನು ನೋಡ್ತೀವಿ. ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ, ನನ್ನನ್ನು ನೀವು ನೋಡ್ತೀವಿ. ಎದುರು ಮೂಲಕ ಕ್ಯಾಮ್ರಾಕ ಒಂದ ಕಣ್ಣದ, ನಮಗೆ 2 ಇಟ್ಟಾನ ದೇವರ. ಹೌದಲ್ಲ? ಕ್ಯಾಮ್ರಾಕ್ ಒಂದ, ಅದು ಒಂದನ್ನ ನೋಡ್ತದ. ನಮಗೆ 2 ಕಣ್ಣಿಟ್ರು ಗೊಂಬಿ ಒಂದ ಕಾಣ್ತದ. ಇದು ಎಂತಂದ್ರಿ? ಡಬಲ್ ಕಣ್ಣದ. ಆದ್ರೆ ಸಿಂಗಲ್ ಕಾಣ್ತದೆ. ಡಬಲ್ ಕಣ್ಣಾಗ ಡಬಲ್ ಕಂಡಿದ್ರೆ ಹೆಂಗಿತ್ತು? ದಾರ್ಯಾಗ ಹೋಗೋದು, ರೋಡ್ 2, ಗಾಡಿ 2, ಜನ
ಕಣ್ಣುಗಳು ಯಾಕೆ ಮುಂದೆ ಬಂದವರು ಡಬಲ್ ಡಬಲ್ ಕಾಣ್ತಾರೆ. ಯಾಕೆ ಹೇಳ್ಕೊಂಡು ಕೊಡ್ತಿದ್ರಿ, ಇದು ನಡಿಬೇಕು ಅದನ್ನ ಹೇಳ್ಬೇಕು. ಸೊ ಕಲ್ಪನಾ ಎರಡೂ ಇಟ್ಟಾನ ಅವ್ರ ನೋಟ ಒಂದ ಮಾಡ್ಯ. ಎರಡು ಕಣ್ಣಿನ ಮೂಲಕ ಒಂದನ್ನ ಕಾಣ್ತೀವಿ, ಅದು ನೋಡಿದ್ದನ್ನು ಒಳಗೆ ಮುಟ್ಟಿಸ್ತದ. ಮನಸ್ಸೆಂಬ ಕಂಪ್ಯೂಟರ್ನೊಳಗ ಈ ಕಣ್ಣು ಅನ್ನುವಂಥ ಕ್ಯಾಮ್ರಾ ತಾನೇನು ನೋಡ್ತದ, ಏನು ಫೋಟೋ ತೆಗಿತದ, ಏನು ಪಿಕ್ಚರ್ ತೆಗಿತದ, ಅದನ್ನು ಒಳಗೆ ಕಳಿಸಿದ್ಗಳೇ ಅರಿವು ಅನ್ನೋದು ಮನಸ್ಸಿಗೆ ಹೇಳಿ ಆ ಕಂಪ್ಯೂಟರ್ಗೆ ಕಳಿಸಿ ಅದನ್ನು ಪ್ರಿಂಟ್ ಮಾಡ್ತದೆ. ನೋಡ್ರಿ, ಒಳಗೆ ಕೆಲಸ ನಡೀತದೆ ಒಂದು ಸೆಕೆಂಡಿನ ಒಳಗೆ. ಏನು ಅದ್ಭುತ ಅಲ್ಲ ಕಣ್ಣಿನ ಬೆಲೆ, ಅದು ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ಬಸವಣ್ಣವರು ಕಳಕಳಿಯ ಒಂದು ಮಾತು ಹೇಳ್ಯಾರ, ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಂತ ಕೂಡಲ ಸಂಗಮ ದೇವನ. ಎಲ್ಲ ತುಂಬಿದ ವಸ್ತುಗಳನ್ನು ಪರಮಾತ್ಮ ನಮಗೆ ಕೊಟ್ಟಿರುವಾಗ ಕಣ್ಣು ಒಳ್ಳೆಯದನ್ನು ನೋಡಾಕ ಬಳಸ್ಕೊಳ್ರಿ, ಓದಾಕ ಬಳಸ್ಕೊಳ್ರಿ, ಒಳ್ಳೆಯದನ್ನು ಕಾಣಾಕ ಬಳಸ್ಕೊಳ್ರಿ. ಕಣ್ಣಿರೋ ತರ ಅದು ಒಳ್ಳೆಯದಕ್ಕಾಗಿ ಬಳಕೆಯಾಗಲಿ. ಕಿವಿ ಇದ್ರ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ರಿ, ಕೈಗಳಿದ್ರ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ರಿ. ಇವೆರಡು ಎರಡು ಎರಡು ಎಲ್ಲವೂ ಎರಡೆರಡು ಇಟ್ಕೊಳ್ತ ಬಂದ. ನಾವು ಭಾಳ ಚಂದ ಮಾಡ್ಯಾನ ಇದು ಸೃಷ್ಟಿನ. ಇದು ಕಣ್ಣ ಎಷ್ಟು ನಿಮ್ಗೆ ಕಲ್ಪನಾ ಕೊಡ್ತೀನಿ. ಕಣ್ಣೇನೋ ಕೊಟ್ಟ, ಸುಂದರ ಸುಂದರ ಕಣ್ಣುಗಳು, ಎಷ್ಟು ಚಂದ ಚಂದ ಕಣ್ಣದಾವ, ಎಷ್ಟು ಬಿಳಿ 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 ನೋಡ್ತೀರಿ ನೀವೆಲ್ಲ, ಎಷ್ಟು ಚಂದದಾವ ಕಣ್ಣುಗಳು. ಆ ಕಣ್ಣು ಕೊಟ್ಟ, ಕಣ್ಣಿಟ್ಟು ಮ್ಯಾಲೆ ಸೃಷ್ಟಿಕರ್ತ ಕಣ್ಣಿನ ಸೇಫ್ಟಿಗಾಗಿ ಏನು ಮಾಡ್ಯಾರ, ರೆಪ್ಪೆಗಳನ್ನು ಮಾಡ್ಯಾರ. ಕಣ್ಣು ಕೊಟ್ಟು ರೆಪ್ಪೆ ಇಳದಂಗ ಮಾಡಿದ್ದ. ಸುಮ್ ಕಲ್ಪನೆ ಮಾಡ್ಕೊಳ್ಳಿ, ಕಣ್ಣಿಟ್ಟ ರೆಪ್ಪೆ ಇಲ್ಲ, ರೆಪ್ಪಿನೇ ಇಲ್ಲ. ಎನಿ ಟೈಮ್ ಓಪನ್, ಮಕ್ಕೊಂಡಾಗ ಓಪನ್. ಮನೆಗೆ ಸತ್ತಾಗ ಕಣ್ಣಿಗೆ ಕೆಲವು ಸತ್ತಿರ್ತಾರೆ, ಪಟಕ್ ಮುಗಿಸ್ತಾರೆ ನೋಡಿ. ಹೆಂಗಿತ್ತು ಭಯ ಜಗತ್ತಿ ನೋಡೋದು, ಯಾವಾಗಲೂ ಓಪನ್ ಇದ್ದಿದ್ದ ಕಣ್ಣ. ಎಷ್ಟು ಉಪಕಾರ ಮಾಡ್ಯಾನ. ಅದಕ್ಕಾಗಿ ದೇವ ಸತ್ಯವನ್ನು ಸೃಷ್ಟಿಗೆ ನಾವು ಯಾಕೆ ಅರುಳ ಭಾವದಿಂದ ಗೌರವಿಸಬೇಕು ಅಂದ್ರೆ, ನಮ್ಮ ಜಸ್ಟಿಸ್ ಸಾಹೇಬರು ಎಲ್ಲ ಕಡೆ ಆ ದೇವ ಭಾವನೆಯ ಪ್ರಾರ್ಥನೆಯ ಮಾತುಗಳನ್ನ ಈ ಕೃತಿಯೊಳಗೆ 106 ಕಡೆ ಬರಲ್ಲ. ಆ ದೈವಿ ಕಾರುಣ್ಯಕ್ಕೆ ನಾವು ತಲೆಬಾಗಬೇಕು ಅಂತ ಹೇಳ್ತಾರೆ ಅವರು. ಎಷ್ಟು ಆಟೋಮೆಟಿಕ್ ಮಾಡಿಟ್ಟಾನ ಕಣ್ಣಿನ ರೆಪ್ಪೆಗಳನ್ನಂದ್ರ, ನಮ್ಮ ಕಣ್ಣಿಗೆ ಕಸ ಕಡ್ಡಿ ಧೂಳು ಹೊಲಸು ಹೋಗಬಾರ್ದು, ಕಣ್ಣುಗಳು ಕೆಡಬಾರ್ದು, ಕಣ್ಣುಗಳು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆ ರೆಪ್ಪೆಗಳನ್ನು ಮಾಡ್ಯಾನ. ಅವು ನಮ್ಮನ್ನು ನಿಮ್ಮನ್ನು ಕೇಳಲಾರ್ದಂಗ ತಮ್ಮ ಪಾಡಿ ತಾವು ಯಾವಾಗ ಮುಚ್ಕೋಬೇಕೋ ಅವು ಮುಚ್ಕೋತಾವ. ಏನ್ ನಿಮ್ಮನ್ನು ಕೇಳಿ ಮುಚ್ತಾವೇನು? ಹೌದಲ್ಲ? ನೀವೆಲ್ಲ ಮೊಬೈಲ್ ಬೆಳತನ ನೋಡ್ಬೇಕಂತ ತಿಳ್ಕೊಂಡು ಕೂತೀರಿ, ಕರೆ ಅವು ತಮ್ಮ ಟೈಮ್ ಆಗುಗಳು ಹೆಂಗ ಮುಚ್ಚೆ ಬಿಡ್ತಾವ. ನೀ ನೋಡೋ ನಾ ಮಕ್ಕೋತೀನಿ ಅಂತಾವ, ನೀ ಟಿವಿ ನೋಡೋ ನಾ ಮಕ್ಕೋತೀನಿ ಮುಚ್ಚೆ ಬಿಡ್ತಾವ. ಬರೀ ರೆಪ್ಪೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವನು ಮಾಡಿದ ರೆಪ್ಪೆಗಳನ್ನು ವಿಜ್ಞಾನ ಇಷ್ಟು ಬೆಳೆದದ, ತಂತ್ರಜ್ಞಾನ ಇಷ್ಟು ಬೆಳೆದದ. ಇವತ್ತಿನವರೆಗೆ ಕಣ್ಣಿನ ಮೇಲಿನ ರೆಪ್ಪೆಗಳನ್ನು ಮಾಡುವಂಥ ಯಾವ ವಿಜ್ಞಾನಿಯೂ ಹುಟ್ಟಿಲ್ಲ. ವಿಚಾರ ಮಾಡಿದ್ರೆ ನೀವೆಲ್ಲ. ಅದಕ್ಕಾಗಿ ವಿರಾಟಲ್ಲದ ಜಗತ್ತು ಸೃಷ್ಟಿ ಒಂದು ಅದ್ಭುತ ಕೊಡುಗೆ ಅದ. ಎಷ್ಟು ಅಪರೂಪದ ಕಣ್ಣುಗಳು, ಕಣ್ಣಿನ ಮಧ್ಯದೊಳಗೆ ಕಣ್ಣಿಟ್ಟಾನ. ಇದಕ್ಕೆ ಭ್ರೂಮಧ್ಯ ಅಂತ ಕರೀತೇವೆ, ಜ್ಞಾನ ಚಕ್ಷು. ಇದಕ್ಕೆ 3ನೇ ಕಣ್ಣು ಅಂತ ಕರೀತಾರೆ. ನಿಮ್ಮ ಮೆಮೊರಿ, ನಿಮ್ಮ ಅರಿವಿನ ಸಾಕ್ಷಾತ್ಕಾರದ ಶಕ್ತಿ ಇರೋದು ಇಲ್ಲಿ. ಸುಮ್ಮ ಪ್ರಯೋಗ ಮಾಡಿ ನೋಡಿದ್ರೆ ಹಿಂಗೆ ಬೆರಳು ಗೆಳೆಯ ಕಡೆಯಿಂದ ಹಿಂಗೆ ಮಧ್ಯದೊಳಗೆ ಹಿಂಗೆ ಇಳಿಸ್ಕೊಳ್ರಿ, ಅಲ್ಲಿ ಆಕುಂಚನ ಶುರುವಾಗ್ತದೆ, ಒಂದು ತರಂಗದ ಉತ್ಪತ್ತಿ ಶುರುವಾಗ್ತದೆ. ಯಾಕಂದ್ರೆ ಅದು ಭ್ರೂಮಧ್ಯ ಅಂತ ಕರೀತಾರೆ. ಅದಕ್ಕಾಗಿಯೇ ಅದು ಸದಾ ಜಾಗೃತವಾಗಿರಲಿ ಅಂತಾನೆ ನಮ್ಮ ಭಾರತೀಯರು ಇದನ್ನು ಯೋಗಶಾಸ್ತ್ರದ ಧರ್ಮವಾಗಿ ಇಲ್ಲಿ ಒಟ್ಟನ್ನು ಇಟ್ಟುಕೊಳ್ಳುವಂಥ, ತಿಲಕವನ್ನು ಹಚ್ಚಿಕೊಳ್ಳುವಂಥ, ಅದು ಸದಾ ಜಾಗೃತವಾಗಿರಬೇಕು, ಶಾಂತವಾಗಿರಬೇಕು ಅನ್ನೋ ಸಲುವಾಗಿಯೇ ಅದನ್ನೆಲ್ಲ ಮಾಡಿರೋದು. ಅದು ವೈಜ್ಞಾನಿಕ ಸತ್ಯ. ಈ ಆರೋಗ್ಯದ ಶಾಸ್ತ್ರವೂ ಅದರೊಳಗೆ ತುಂಬೆ ಅದು ಭ್ರೂಮಧ್ಯ. ಇದರ ಮಧ್ಯದೊಳಗೆ ಒಂದು ಅಪರೂಪದ ವಸ್ತುವನ್ನು ಇಟ್ಟ. ಏನು? ಮೂಗು. ಎಷ್ಟು ಅಪರೂಪದ ಮೂಗು.
ಇಡೀ ಮುಖಕ್ಕೆ ಯಾವುದು ಶೃಂಗಾರ ಅಂದ್ರೆ ಮೂಗೇ ಶೃಂಗಾರ. ನಿಮಗೆ ಭಾಳ ಜನರಿಗೆ ಗೊತ್ತಿಲ್ಲ. ಇಡೀ ಮುಖಕ್ಕೆ ಯಾವುದು ಶೃಂಗಾರ ಅಂದ್ರೆ ಮೂಗೇ ಶೃಂಗಾರ. ಬಸವಣ್ಣವರು ಬಹಳ ಚಂದ ವಚನಗಳಲ್ಲಿ ಇದನ್ನು ಬಳಸಿಕೊಂಡಾರ. ಕೆಡವಿ ಮೂಗ ಕೊಯ್ಯದೆ ಮಾನವನೇ ಕೂಡಲ ಸಂಗಮ ದೇವ ಅಂತಾರೆ. ಅಂದ್ರೆ ಮೂಗು ಕೊಯ್ದ್ರೆ ಎಷ್ಟು ಅಸಹ್ಯ ಆಗ್ತದೆ, ಮಂದಿ ಮಾರಿಕೊಂಡಾರ್ದಂಗೆ ಆಗ್ತದೆ. ಅದು ಮೂಗು ಎಟ್ಟರ ಇರಲಿ, ಅದು ಎಲ್ಲರಿಗೂ ಮೂಗದ, ನನಗದ, ನಿಮಗದ, ಎಲ್ಲರಿಗೂ ಅದ. ಅವ್ರವ್ರು ಬೇಸಿಗೆ ಸೆಟ್ ಆಗುವಾಗ ಅವ ಸೆಟ್ ಮಾಡಿ ಕಳಿಸ್ಯಾನ ಮೂಗ. ಅವು ಭಾಳ ಬುದ್ಧಿವಂತ ಭಗವಂತ ಸೃಷ್ಟಿಕರ್ತ. ಕೆಲವರು ಉದ್ದದ್ದು ಮಾಡ್ಯಾನ, ಕೆಲವರು ಗಿಡ್ಡದ್ದು ಮಾಡ್ಯಾನ, ಕೆಲವರು ಗಿಣಿ ಮೂಗಂತ ಮಾಡ್ಯಾನ, ಕೆಲವರಿಗೆ ಹಿಂಗಿರ್ತದ ಟೊಣ್ಣೆ ಮೂಗಂತ, ಕೆಲವರು ಬೆಳಗ್ಗೆ ಅವರು ಸೊಳ್ಳೆ ಅಡ್ಡ ಇರ್ತಾವ. ಇದು ಅದ ಎಷ್ಟು ಅಪರೂಪ. ಈಗ ಮುಗ್ಕೊಂಡು ನೋಡ್ಬೇಡ್ರಿ, ನೀವು ಒಬ್ಬರಿದ್ದಾಗ ನೋಡಿ ಖುಷಿ ಪಡ್ರಿ. ಅಂತೂ ಇಂದು ನಮ್ಮ ಮುಖಕ್ಕೆ ಸಟ್ಟ ಆಗುವ ನೋಡ್ರಿ. ಒಂದು ಮಾತು ಹೇಳ್ತೀನಿ ನಿಮಗೆ, ಉದ್ದನೆಯ ಮೂಗನ್ನು ನೋಡಿ ಗಿಟ್ಟಿದ್ದವ್ರು ಎಂದು ಚಿಂತೆ ಮಾಡಬಾರ್ದು. ನಿಮ್ಮ ಮೂಗು ನಿಮಗೆ ಚಂದ, ಅವ್ರ ಮೂಗ ಅವ್ರಿಗೆ ಚಂದ. ಒಂದು ವೇಳೆ ನೀವೇನಾದರೂ ಕಲ್ಪನೆ ಮಾಡಿಕೊಂಡು ಗಿಡ್ಡನ ಮೂಗಿರೋರು ಆ ಮೂಗು ನನಗಿದ್ರೆ ಚಂದ ಇತ್ತು ಅಂದ್ರೆ ಭಾಳ ಸೈ ಕಾಣ್ತೀವಿ. ಯಾಕಂದ್ರೆ ನಿಮ್ಮ ಮೂಗು ನಿಮ್ಮ ಮುಖಕ್ಕೆ ಸಟ್ಟಾಗಿರೋದು ಅದೇ ಚಂದ. ಅದರ ಉದ್ದೇಶ ಏನು ಅಂದ್ರೆ, ಒಂದು ಕಡೆ ರೂಪದ ಆನಂದವನ್ನು ಕೊಟ್ಟರು ಕೂಡ ಈ ಎರಡು ಹೊರಡೆಗಳ ಮೂಲಕ ನಾವು ಬದುಕನ್ನು ಕಳಿತೀವಿ. ಅದು ಉಸಿರನ್ನು ತಗೊಳ್ತದೆ, ಉಸಿರನ್ನು ಬಿಡುತ್ತದೆ. ಫರ್ ಡೇ 24 hours ಒಬ್ಬ ಮನುಷ್ಯ 21,600 ಬಾರಿ ಉಸಿರಾಡ್ತಾನೆ. ಎಷ್ಟು ಸಲ? 21,600 ಬಾರಿ ಉಸಿರಾಡ್ತಾನ. ನಾವು ಒಂದು ದಿನ ಕೂತ್ಕೊಂಡು ಎಣಿಸಿ ನೋಡೀನಿ, ನನಗೆ ಪಕ್ಕ ಲೆಕ್ಕ ಗೊತ್ತಾಗ್ಯದ. ನಿಮ್ಗೆ ಅನುಮಾನ ಇದ್ರೆ ನೀವು ಒಂದು ದಿನ ಕುಂದ್ರಿ. 24 hours 1 2 3 4 ಹಿಂಗೆ ಎಣಿಸ್ಕೊಂಡು. ಇದನ್ನು ಯೋಗ ಶಾಸ್ತ್ರದೊಳಗೆ ನಮ್ಮ ದೇಶದ ಜ್ಞಾನಿಗಳು ಬರೆದಿಟ್ಟು ಹೋಗ್ಯಾರಿ. ಒಬ್ಬ ಮನುಷ್ಯನ ಉಸಿರಾಟದ ಲೆಕ್ಕಾಚಾರವನ್ನು ಬರೆದಂಥ ಏಕೈಕ ದೇಶ ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ. ಆ ಉಸಿರು ಮೂಲಕ ನಮ್ಮ ಜೀವನ ಮಾಡಿದ್ರೆ ಅದು ಉಸಿರು ಎತ್ತ ನಿಲ್ತದೆ, ಅಂದು ನಮ್ಮ ಜೀವನ ಇರ್ತದೆ. ಯೋಗ ಅಂದ್ರೆ ಏನು, ಪ್ರಾಣಾಯಾಮ ಅಂದ್ರೆ ಏನು? ಆ ಉಸಿರನ್ನು ನಿಲ್ಲಿಸಿ ಹ್ಯಾಂಗ ನೀವು ದುಡಿದ ಮೇಲೆ ನಾಳೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಡ್ತೀರಲ್ಲ, ಅದನ್ನು ಇಟ್ಟರೆ ಯಾವುದೋ ಕಷ್ಟ ಕಾಲದೊಳಗೆ ATM ತೊಗೊಂಡು ಹೋದ್ರೆ ನಿಮ್ಗೆ ದುಡ್ಡು ಬಂದೇ ಬಿಡ್ತದೆ. ಹ್ಯಾಂಗ ಬ್ಯಾಲೆನ್ಸ್ ಅಂತ ಇಡ್ತೀವಿ, ದಿನ ಬಳಸುವಂಥ ಅವಸರದ ಉಸಿರಿಗಿಂತ 21,600 ಬಾರಿ ಉಸಿರಾಡುವಂಥ ಉಸಿರಿನೊಳಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಉಸಿರನ್ನು ನಾವು ಉಸಿರಾಡ್ತಾ ಮಂದಗತಿಯೊಳಗೆ ಅದನ್ನು ಬಳಸ್ಕೊಳ್ತಾ ರೇಚಕ, ಪೂರಕ, ಕುಂಭಕ ಪ್ರಾಣಾಯಾಮವನ್ನು ಮಾಡಿ ಅದನ್ನೊಂದಿಷ್ಟೇನಾದರೂ ಉಳಿಸುವ ಪ್ರಯತ್ನ ಪಟ್ಟರೆ ಅದು ಆಯುಷ್ಯಕ್ಕೊಂದಿಷ್ಟು ಅನುಕೂಲವನ್ನು ಮಾಡಿಕೊಡ್ತದೆ. ಇದರ ಮೇಲೆ ಹಿಮಾಲಯದೊಳಗೆ ಇವತ್ತಿಗೂ ಕೂಡ 800 ವರ್ಷ 280 ವರ್ಷ ಬದುಕುವಂಥ ಯೋಗಿಗಳನ್ನು ಇವತ್ತು ಭಾರತ ದೇಶದೊಳಗೆ ಪ್ರೆಸೆಂಟ್ ಇವತ್ತು ನಾವು ಕಾಣ್ತೇವೆ. ಹೌದಲ್ಲ? ಇದೆಲ್ಲ ದೇವರು ಕೊಟ್ಟ ಬಹಳ ದೊಡ್ಡ ಸಂಪತ್ತಿದು, ಅಪರೂಪ. ಅದರ ಜೊತೆಗೆ ಇದು ಬಾಯಿ, ಮೃದು ನುಡಿಯುವ ಸಲುವಾಗಿ ಬಾಯಿ, ಊಟ ಮಾಡುವ ಸಲುವಾಗಿ ಬಾಯಿ, ರುಚಿ ನೋಡುವ ಸಲುವಾಗಿ ಬಾಯಿ. ಇದು ನಾವಂತೀವಿ. ಇನ್ನೂ ಕೆಲವರು ಅಂತ ಗುಡ್ಕ ತಿನ್ನಾಕ ಬಾಯಿ, ಕಚಾ ಪಿಚ ತಿಂದು ಪಿಚ ಪಿಚ ಉಗಳಾಕ ಬಾಯಿ, ಹೊಲಸು ಮಾತಾಡಾಕ ಬಾಯಿ, ಹೊರಗೋದ್ರೆ ಭಯ ಬರ್ತದೆ ಅಂತಂತ ಜನ ನಿಂತಿರ್ತಾರೆ. ಏನು ಬೇಕಂತ ಅದಕ್ಕೆ ಅಂತಾರವರು, ಅವ್ರು ಮಾತಾಡಂಗಿಲ್ಲ. ಇಲ್ರಿ, ಅದು ಹೊಗಳ್ತದ ಅಂತ. ಹೊಗಳೋದು ಬೇರೆ, ಮಾತಾಡೋದು ಬೇರೆ. ಯಾವುದು ಹೊಗಳ್ತದ? ಹೊಗಳಿದ್ರೆ ನಾವು ಅದ, ಹೌದಲ್ರಿ? ಅನ್ನಂಗಿಲ್ಲ. ಅದು ಹೊಗಳದಂಗ ಹೊಗಳ್ತಾರ್ರಿ. ಆ ನಾಲಿಗೆ ರಂಗಿಲ್ಲ ಲಗಾಮಿ, ಹ್ಯಾಂಗ ಬೇಕಂಗ ಅವಾಚ್ಯ ಹಲಸ. ಅದಕ್ಕೆ ಸಾಹೇಬರು ಮೃದು ನುಡಿ, ನಾಲಿಗೆ ಇರೋದು ಅದಕ್ಕಾಗಿನೇ. ಕಣ್ಣುಗಳು ಪವಿತ್ರವಾಗಿರಲಿ, ಮಿಡಿಯುವ ಹೃದಯ ಇರಲಿ, ಕೆಲಸ ಮಾಡುವ ಕೈಗಳು ಪವಿತ್ರ ಆಗಿರಲಿ. ಎರಡು ಕೊಟ್ಟ ದೇವರು, ಒಂದೊಂದ ಕೊಟ್ಟಿಲ್ಲ. ಎಷ್ಟು ಆಟೋಮೆಟಿಕ್ ಮಾಡಿಟ್ಟ ನೋಡ್ರಿ. ಎಷ್ಟು ಚಂದ ಮಣಿತಾವ, ಹಿಂಗೆ ಹೊರಗೆ ಬರ್ತಾವ, ಹಾರ್ಮೋನಿಯಂ ನುಡಿಸ್ತಾವ, ತಬಲಾ ನುಡಿಸ್ತಾವ, ತಂತಿ ವಾದನ ಮಾಡ್ತಾವ, ಬರೀತಾವ. ಇಷ್ಟು ಅದ್ಭುತ. ಮೊಬೈಲಿಗೆ ಮುಂದೆ ತಪ್ತಾವ, ಎಷ್ಟು ಕೆಲಸ ಮಾಡ್ತಾವ, ಅಡಿಗೆ ಮಾಡ್ತಾವ.
ಕೊನೆಗೆ ಮಾಡಿದ್ದನ್ನು ಉಣ್ಣಾಕಸ್ತಾವ. ಎಷ್ಟು ಆಟೋಮೆಟಿಕ್ ಅದ. ಮಾಡೋದು ಮಾಡಿ ದೇವರೇನಾದ್ರು ಕೈ ಹಿಂಗೆ ಮಾಡ್ಯಾನ ಚಂದ, ಮಾಡೋದು ಮಾಡಿ ಈಗ ಫಿಕ್ಸಿಟ್ಟಿದ್ದಂದ್ರೆ ಒಟ್ಟೆ ನಡ್ಸಕ್ಕಿಲ್ಲಪ್ಪ. ಏನು ಬರೆಯೋದಿತ್ತು, ಏನು ಓದೋದಿತ್ತು, ಏನು ಮಾಡೋದಿತ್ತು, ಈಗ ಹೇಳೋದು. ಮತ್ತು ಇದು ಹ್ಯಾಂಗೆ, ಇದು ಹ್ಯಾಂಗಿಲ್ಲ. ಎಲ್ಲರಾಗಿದ್ರೆ ಕೂತ್ಕೊಂಡು ಇವ್ರ ಬಾಯಾಗ ಅವರು ಹೌದಲ್ಲ. ಸೊ ಕಲ್ಪನಾ ಮಾಡ್ಕೊಂಡ್ರೆ ಅಂದ್ರೆ ಅವನ ಕೊಡುಗೆ ಎಷ್ಟದ, ಕಣ್ಣ, ದೇಹ, ಇಂದ್ರಿಯಗಳು ಇವೆಲ್ಲ ಪವಿತ್ರ ಇರಬೇಕಲ್ಲ. ಎದಕ್ಕೆ ಕೊಟ್ಟಾಗ ದೇವರು ಇವು ಫಿಂಗರ್ಸ್ ಎಷ್ಟು ಚಂದದ, ಈ ಕಡೆ ಇದು ಹತ್ತದ, ಹೆಚ್ಚು ಕಡಿಮೆ ಅದ. ಆದ್ರೆ ತುತ್ತು ಬಾಯಾಗಿಡ ಒಂದು ಕೂಡಿ ಬಾಯಾಗಿಡ. ಕತ್ತಲ್ದಾಗ ಸೈ ಕೂತ್ಕೊಂಡು ನೀವು ಊಟ ಮಾಡಿದ್ರೆ ಆ ಕೈ ಬೆರಳುಗಳ ಮೂಲಕ ಚಪಾತಿ, ರೊಟ್ಟಿ, ಅನ್ನ ಮತ್ತೊಂದು ಏನಾದರೂ ಪದಾರ್ಥ ತಗೊಂಡು ಅದು ಕತ್ತಲ್ದಾಗ ಸಹಿತ ಬಾಯಾಗ ಇಡುತ್ತದೆ. ವಿನ ಮೂನ್ಯಾಗ ಇಟ್ಟಿಲ್ಲ. ಕಲ್ಪನಾ ಮಾಡ್ಕೊಳ್ಳಿ. ಸುಮ್ಮ ನಕ್ಕು ಬಿಡುವ ವಿಷಯ ನಾನು ಹೇಳ್ತಾ ಇಲ್ಲ. ಇದರೊಳಗ ಇದರ ಮೌಲ್ಯ ತುಂಬ್ಯಾದ, ಇದರ ಗೌರವ ತುಂಬ್ಯಾದ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟು ಅದ್ಭುತ ಅದಾವ. ಪೆನ್ನಿಗಳು ರೈಟಿಂಗ್ ಮಾಡ್ತಾವ, ಬರೀತಾವ, ಏನೆಲ್ಲ ಸಾಧನೆ ಮಾಡ್ತಾವ. ಎರಡು ಕೊಟ್ಟ ಯಾಕೆ? ಬಾಯಿ ಒಂದಿಟ್ಟ, ಒಮ್ಮನವ ಮಾತಾಡುವಂತ ಒಂದಿಟ್ಟ, ಮತ್ತು ಎರಡು ಕೈಯಿಂದ ದುಡಿ, ನೀನು ಊಟ ಮಾಡು, ದಯೆಯ ಮೂಲಕ ಇನ್ನೊಬ್ಬರಿಗೂ ಸಹಕಾರ ಮಾಡುವಂತ ಎರಡು ಕೈ ಕೊಟ್ಟ. ಬಾಯಿ ಒಂದಾಗಿಟ್ಟ, ಬಾಯಿ ಜೊತೆಗೆ ಹೊಟ್ಟೆಯನ್ನು ಒಂದಾಗ ಕೊಟ್ಟ. ನಿನ್ನ ಹೊಟ್ಟೆ ಎರಡೂ ಕೈಯಿಂದ ದುಡಿದ ಮೇಲೆ ನಿನ್ನ ಹೊಟ್ಟೆ ತುಂಬಿಸಿಕೋ, ಅದರ ಜೊತೆಗೆ ಇನ್ನೊಬ್ಬರಿಗೂ ಸಹಕಾರ ಮಾಡುವಂತ ದಯಾಗುಣಿಯಾಗುವಂತ ಇದನ್ನೆಲ್ಲ ಮಾಡಿಟ್ಟಾನೆ ಈ ದೇಹದೊಳಗೆ. ಹಾಗಾಗಿ ಸಾಹೇಬರು ಇದನ್ನು ಇಷ್ಟು ಚಂದ ಹೇಳಿದ್ರು. ಕೆಲಸ ಮಾಡುವ ಕೈಗಳು ಇವೆಲ್ಲ ಸಕಾರಾತ್ಮಕವಾಗಿದ್ದಾರೆ. ಇಲ್ಲಿ ತನಕ ನಾ ಹೇಳಿದ್ದೆಲ್ಲ ಸಕಾರಾತ್ಮಕ. ಇದನ್ನ ದುರ್ವಿನಿಯೋಗ ಮಾಡ್ಕೋಬೇಡ, ಇದನ್ನ ಹಾಳು ಮಾಡ್ಕೋಬೇಡ. ಇದನ್ನ ನೀನು ಅಪರೂಪವಾಗಿ ಪವಿತ್ರ ಭಾವನೆಯಿಂದ ಬಳಸ್ಕೊಂಡ್ರ ಈ ಭೂಮಿಯ ಮೇಲೆ ಓ ಮಾನವ ನೀನು ಸ್ವರ್ಗವನ್ನೇ ನಿರ್ಮಾಣ ಮಾಡಬಹುದು ಅನ್ನುವಂತ ಮಾತನ್ನ ಪೂಜ್ಯರು ಹೇಳುವುದರ ಮೂಲಕ ಈ ಮನುಷ್ಯತ್ವದ ವಿಕಾಸಕ್ಕೆ ದಯಾಗುಣ ಅನ್ನುವಂಥದ್ದು ಅದು ಧರ್ಮವಾಗಿ ಬಳಕೆಯಾಗಬೇಕು. ದಯೆಯ ಮೂಲಕ ನಾವು ಬದುಕಬೇಕು. ತಂದೆ ತಾಯಿಗಳ ಮೇಲೆ, ತಾಯಿ ತಂದೆಗಳು ನಮ್ಮ ಮೇಲೆ, ನಾವು ಇನ್ನೊಬ್ಬರ ಮೇಲೆ, ಗುರು ಹಿರಿಯರ ಮೇಲೆ, ದೀನ ದಲಿತ ದುಃಖಿಗಳ ಮೇಲೆ ಅಷ್ಟೇ ಅಲ್ಲ, ಕಷ್ಟದಲ್ಲಿ ಇರುವವರ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರುವುದೇ ಅದು ನಿಜವಾದ ಧರ್ಮ. ದೇ ಶರಣಬಸಪ್ಪನವರು ಹಕ್ಕಿಗಳನ್ನು ಕರೆದು ಹೊಲದೊಳಗೆ ನೀರಿಟ್ಟು ನೀರು ಕುಡಿಸಿ, ಹಕ್ಕಿಗಳಲ್ಲಿಯೂ ಕೂಡ ಜೀವಾತ್ಮನಿದ್ದಾನೆ, ದೇವರಿದ್ದಾನೆ ಅಂತ ದಾಸೋಹದ ಪರಂಪರೆಯನ್ನು ಬೆಳಗಿದವರು ಶರಣಪ್ಪನವರು. ಎಂತ ದಯಾಮೂರ್ತಿಗಳಾಗಿದ್ದರು ಅವರೆಲ್ಲ. ಆ ಹಿನ್ನೆಲೆಯಲ್ಲಿ ದಯಾ ಅನ್ನೋದು ನಮ್ಮ ಬದುಕಿನೊಳಗೆ ಹೆಚ್ಚುತ್ತಾ ಹೋಗಬೇಕು.